ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಋಗ್ವೇದದಲ್ಲಿ ಬರುವ ಒಂದು ಸೂಕ್ತ ಮನ್ಯು ಸೂಕ್ತ. ಆ ಮನ್ಯು ಸೂಕ್ತದ ಬಗ್ಗೆ ಯಥಾಸಂಭವ ಅಲ್ಪ ಚಿಂತನೆ, 1-2 ಗಂಟೆಗಳ ಕಾಲ ಅಥವಾ 2.5 ಗಂಟೆಗಳ ಕಾಲ ಆಲೋಚನೆ ಮಾಡುವಂಥ ಒಂದು ಪ್ರಕ್ರಿಯೆ. ಪ್ರತಿಯೊಂದು ಮಂತ್ರವನ್ನು ಅವಲೋಕನೆ ಮಾಡುವುದು ಕಷ್ಟವಾದೀತು. ಒಟ್ಟು ಸಾರ 1-2-3 ಮಂತ್ರಗಳನ್ನಾದರೂ ಮಂತ್ರಗಳ ಜೊತೆಗೆ ಅಧ್ಯಯನ ಮಾಡುವ ಕ್ರಮದಲ್ಲಿ ಅವಲೋಕನೆ ಮಾಡೋಣ. ಋಗ್ವೇದದ ಮಂತ್ರಗಳಿಗೆ ಬಹಳ ಮಹತ್ವ. ಆಚಾರ್ಯರು ಹೇಳ್ತಾರೆ, ಅತಿ ತುಷ್ಟಿಕರಂ ತದಸ್ಯ. ಋಗ್ವೇದದ ಮಂತ್ರಗಳ ಅರ್ಥಾನುಸಂಧಾನ ಮಾಡುವಂಥದ್ದು ಭಗವಂತನಿಗೆ ಭಾರಿ ಪ್ರೀತಿಕರ ಅಂತ. ಮಂತ್ರಗಳನ್ನು ಹೇಳುವುದಕ್ಕೆ ಉಪನಯನ ಆಗಬೇಕು, ಮಂತ್ರಗಳ ಅರ್ಥಗಳನ್ನು ಕೇಳುವುದಕ್ಕೆ ಉಪನಯನ ಆಗಬೇಕು ಅಂತಿಲ್ಲ. ಅದು ಪ್ರತಿಯೊಬ್ಬರಿಗೂ ವೇದ ಮಂತ್ರಾರ್ಥ ಗ್ರಾಹ್ಯವಾದದ್ದು. ವೇದದ ಮಂತ್ರಗಳ ಅರ್ಥ ಅದು ವೇದಗಳಿಂದ ಲಭ್ಯ ಆಗುವುದಕ್ಕಿಂತ ಹೆಚ್ಚಾಗಿ ಮಹಾಭಾರತ ಪುರಾಣಗಳ ಮೂಲಕ ಲಭ್ಯವಾಗ್ತದೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್. ವೇದದ ಅರ್ಥಗಳನ್ನು ಇತಿಹಾಸ ಪುರಾಣಗಳ ಮೂಲಕವಾಗಿ ಬೃಂಹಣ ಮಾಡಬೇಕು, ಅಂದರೆ ಉಬ್ಬಿಸಬೇಕು ಅಂತ ಅರ್ಥ. ವೇದದ ಅರ್ಥಗಳನ್ನು ಉಬ್ಬಿಸುವುದು ಅಂದರೆ ಇಲ್ಲದೇ ಇದ್ದ ಅರ್ಥಗಳನ್ನು ಅದಕ್ಕೆ ಹಚ್ಚುವುದಲ್ಲ. ಅದರಲ್ಲಿ ಇರುವ ಅರ್ಥ ಅದು ಸೂಕ್ಷ್ಮವಾದ್ದರಿಂದ, ಸೂಕ್ಷ್ಮ ವಚನ ಅನ್ನುವುದು ಸಾಮಾನ್ಯ ಮನಸ್ಸಿಗೆ ಗ್ರಾಹ್ಯವಾಗದೇ ಇರುವುದರಿಂದ ಅದನ್ನು ಸ್ವಲ್ಪ ವಿಸ್ತರಿಸಿ ಅರ್ಥವಾಗುವ ಹಾಗೆ ಮಾಡಿಕೊಳ್ಳಬೇಕು ಅಂತ ಅರ್ಥ. ಋಗ್ವೇದದಲ್ಲಿ ಒಟ್ಟು 10,552 ಮಂತ್ರಗಳಿದ್ದಾರೆ. ಈ ಮಂತ್ರಗಳನ್ನು ವೇದವ್ಯಾಸರು ಕೊಟ್ಟದ್ದು. ಯಾಕೆಂತೇಳಿದರೆ ಋಗ್ವೇದ ಎಷ್ಟು? ಅದು 10,000, 1 ಲಕ್ಷ, 2 ಲಕ್ಷ ಅಲ್ಲ. ಅನಂತಾವಿ ವೇದಾ. ಋಗ್ವೇದವೇ ಅನಂತ. ಅನಂತವಾದ ವೇದವನ್ನು ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಂದ ನಿಲ್ಲಿಸಬೇಕು ಅನ್ನುವ ವ್ಯವಸ್ಥೆ ಇಲ್ಲದೆ ಹೋದರೆ ಕಲಿಯುಗದ ಬ್ರಾಹ್ಮಣನಿಗೆ ಅಧ್ಯಯನ ಮಾಡುವುದು ಸಾಧ್ಯವಾಗುವುದಿಲ್ಲ. ಆ ದೃಷ್ಟಿಯಿಂದ ವೇದವ್ಯಾಸರು ಅಗ್ನಿಮೇಳೆ ಪುರೋಹಿತಂ ಅನ್ನುವಲ್ಲಿಂದ ಪ್ರಾರಂಭಿಸಿ ಸುಸಹಾಸತಿ ಅನ್ನುವಲ್ಲಿಯ ತನಕ ಒಟ್ಟು 10,552 ಮಂತ್ರಗಳನ್ನು ಒಂದು ಪ್ರತ್ಯೇಕೀಕರಿಸಿ ಇದನ್ನು ಋಗ್ವೇದ ಸಂಹಿತ, ಇಷ್ಟನ್ನು ನೀವು ಅಧ್ಯಯನ ಮಾಡತಕ್ಕದ್ದು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದರು. ಈ ಋಕ್ಸಂಹಿತಾ ಮಂತ್ರ ಏನಿದೆ ಅದನ್ನು ಒಟ್ಟು 10 ಮಂಡಲಗಳಾಗಿ ವಿಭಾಗ ಮಾಡಿದೆ. ಒಂದೊಂದು ಮಂಡಲ ಅಂತ ವಿಭಾಗ ಮಾಡುವುದರ ಹಿನ್ನೆಲೆ ಏನು ಅಂದರೆ, ಇದು ಇಂಥ ಋಷಿಗಳು ಕಂಡ ಮಂತ್ರಗಳ ರಾಶಿಯಿಂದ. ಮೊದಲನೆಯದ್ದನ್ನು ಶತರ್ಚಿ ಮಂಡಲ ಅಂತ ಕರೀತಾರೆ. ಶತರ್ಚಿಗಳು ಅಂತ ಹೇಳಿದರೆ ಮಧುಚ್ಛಂದಸ್ಸು ಮೊದಲಾದಂತಹ ಋಷಿಗಳು. ಆ ಋಷಿಗಳನ್ನು ಶತರ್ಚಿ ಅಂತ ಕರೆಯುವುದು ಯಾಕೆಂದರೆ ಅವರು ಒಮ್ಮೆ ತಪಸ್ಸಿಗೆ ಕೂತಾಗ 100 ಮಂತ್ರಗಳಿಗಿಂತ ಕಡಿಮೆ ಕಂಡವರಲ್ಲಂತೆ. ಒಮ್ಮೆ ಏಕಕಾಲದಲ್ಲಿ ಶತಋಕ್ಕುಗಳನ್ನು ಕಂಡದ್ರಿಂದ ಆ ಋಷಿಗಳಿಗೆ ಶತರ್ಚಿಗಳು ಅಂತ ಹೆಸರು. ಶತಋಕ್ಕುಗಳನ್ನು ದರ್ಶನ ಮಾಡಿದವರು ಅಂತ. ಆ ಶತರ್ಚಿಗಳು ಒಟ್ಟು ಒಂದು 6-7 ಜನ ಇದ್ದಾರೆ. ಆ ಋಷಿಗಳು ಕಂಡಂತಹ ಮಂತ್ರಗಳ ಒಟ್ಟು ಒಂದು ಸಮುದಾಯವನ್ನು ಶತರ್ಚಿ ಮಂಡಲ ಅಂತ ಕರೀತಾರೆ. ಎರಡನೆಯದ್ದು ಗಾರ್ತ್ಸವದ ಮಂಡಲ ಅಂತ, ಗೃತ್ಸಮದ ಅಂತ ಹೇಳ್ತಕ್ಕಂತಹ ಋಷಿಗಳು ಕಂಡಂತಹ ಮಂತ್ರಗಳ ರಾಶಿಯಲ್ಲಿದೆ. ವೈಶ್ವಾಮಿತ್ರ ಮಂಡಲ ಅಂತ ಮೂರನೆಯದ್ದನ್ನು ಕರೀತಾರೆ. ನಮ್ಮ ಗಾಯತ್ರಿ ಮಂತ್ರ ಬರುವುದು ಅದೇ ಮಂಡಲದಲ್ಲಿ, ವಿಶ್ವಾಮಿತ್ರ ಋಷಿಕವಾದಂತಹ ಗಾಯತ್ರಿ. ಹಾಗೆಯೇ ಅತ್ರಿ ಮಂಡಲ. ಮಾಧ್ಯಮಾಹ ಅಂದರೆ ಮಾಧ್ಯಮ ಅಂತಕ್ಕ ಋಷಿಗಳು ಕಂಡಂತಹ ಮಂತ್ರಗಳ ಸಮುದಾಯ. ಇನ್ನೊಂದು ಭಾರದ್ವಾಜರು ಕಂಡ ಮಂತ್ರಗಳು, ಭಾರದ್ವಾಜ ಮಂಡಲ ಅಂತ ಕರೀತಾರೆ. 9ನೇ ಮಂಡಲವನ್ನು ಪಾವಮಾನ್ಯ ಮಂಡಲ ಅಂತ ಕರೀತಾರೆ. ಅಲ್ಲಿ ಅನೇಕ ಋಷಿಗಳು ಕಂಡಿದ್ದಾರೆ ಮಂತ್ರವನ್ನು.
ಅವರೆಲ್ಲ ಪವಮಾನ ದೇವತಾಕವಾದ ಮಂತ್ರವನ್ನೇ ಕಂಡದ್ದರಿಂದ ಆ ಋಷಿಗಳಿಗೆ ಪಾವಮಾನ್ಯ ಋಷಿಗಳು ಅಂತ ಹೆಸರು. ಅವರ ಮಂಡಲ ಅದು. 10ನೇ ಮಂಡಲಕ್ಕೆ, ಈಗ ನಮಗೆ ಬೇಕಾಗಿರುವ ಮಂಡಲ 10ನೇ ಮಂಡಲ, ಅದನ್ನು ಕ್ಷುದ್ರ ಸೂಕ್ತ ಮಹಾಸೂಕ್ತ ಮಂಡಲ ಅಂತ ಕರೀತಾರೆ. ಕ್ಷುದ್ರ ಸೂಕ್ತರು ಮತ್ತು ಮಹಾಸೂಕ್ತರು ಕಂಡಿರುವ ಮಂಡಲ ಅಂತ ಅರ್ಥ. ಕ್ಷುದ್ರ ಸೂಕ್ತರು ಅಂತ ಕೆಲವು ಋಷಿಗಳ ಸಮುದಾಯಕ್ಕೆ ಹೆಸರು. ಅಂದರೆ ಚಿಕ್ಕ ಚಿಕ್ಕ, ಕ್ಷುದ್ರ ಅಂದರೆ ನಾವು ಕನ್ನಡದಲ್ಲಿ ಕ್ಷುದ್ರ ಅನ್ನುವ ಶಬ್ದವನ್ನು ತುಚ್ಛ ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ಸಂಸ್ಕೃತದಲ್ಲಿ ಕ್ಷುದ್ರ ಅನ್ನುವುದಕ್ಕೆ ಅಲ್ಪ ಅನ್ನೋ ಒಂದು ಅರ್ಥ ಇದೆ. ಕ್ಷುದ್ರ ಸೂಕ್ತ ಅಂದರೆ ಚಿಕ್ಕ ಚಿಕ್ಕ ಸೂಕ್ತಗಳು, ಅವುಗಳಿಗೆ ಕ್ಷುದ್ರ ಸೂಕ್ತಗಳು. ಕ್ಷುದ್ರವಾದ ಸೂಕ್ತಗಳನ್ನು ಕಂಡಿರುವ ಋಷಿಗಳಿಗೆ ಕ್ಷುದ್ರ ಸೂಕ್ತರು. ಕ್ಷುದ್ರಾನಿ ಸೂಕ್ತಾನಿ ಯೇಷಾಂ ತೇ ಕ್ಷುದ್ರ ಸೂಕ್ತಾ ಅಂತ ಋಷಿಗಳಿಗೆ ಹೆಸರು. ಕ್ಷುದ್ರ ಸೂಕ್ತ ತೃಪ್ಯಂತು, ಮಹಾಸೂಕ್ತಾ ತೃಪ್ಯಂತು ಅಂತ ಪ್ರತಿನಿತ್ಯ ಆ ಋಷಿಗಳಿಗೆ ನಾವು ತರ್ಪಣ ಕೊಡುವುದಕ್ಕೆ ಒಂದು ವಿಧಾನ ಇದೆ. ಬ್ರಹ್ಮ ಯಜ್ಞ ಅನ್ನುವ ಪ್ರಕ್ರಿಯೆಯಲ್ಲಿ ಶತರ್ಚಿನಃ ತೃಪ್ಯಂತು ಸಮದಃ ತೃಪ್ಯದು ಅಂತ ಈ 10 ಮಂಡಲಗಳಿಗೆ ಸಂಬಂಧಪಟ್ಟ ಋಷಿಗಳಿಗೆಲ್ಲ ಪ್ರತಿನಿತ್ಯ ನಾವು ತೃಪ್ತಿ ಜಲವನ್ನು ಕೊಟ್ಟು ನಮ್ಮ ವೇದದ ಋಣವನ್ನು ನಾವು ಪರಿಹರಿಸಿಕೊಳ್ಳಬೇಕು ಅಂತ ವಿಧಾನ ಇದೆ. 10ನೇ ಮಂಡಲಕ್ಕೆ ಕ್ಷುದ್ರ ಸೂಕ್ತರು, ಮಹಾಸೂಕ್ತರು. ಮಹಾಸೂಕ್ತ ಅಂದರೆ ಒಂದು ಸುಮಾರು 20 ಮಂತ್ರಗಳಿಗಿಂತ ಜಾಸ್ತಿ ಮಂತ್ರವುಳ್ಳ ಸೂಕ್ತಗಳು. ಅಂತಹ ಸೂಕ್ತಗಳು ಕೂಡ ಸೂರ್ಯ, ಸಾವಿತ್ರಿ, ಋಷಿಕವಾದ, ಸೂರ್ಯ ವರ್ಗ ಅಂತ ಬರ್ತದೆ. ಇದೆಲ್ಲ ದೊಡ್ಡ ದೊಡ್ಡ ಸೂಕ್ತಗಳು. ಆ ಸೂಕ್ತಗಳನ್ನೆಲ್ಲ ದರ್ಶನ ಮಾಡಿದಂತಹ ಸೂರ್ಯ, ಸಾವಿತ್ರಿ ಮೊದಲಾದ ಋಷಿಯರು ಕೂಡ ಅಲ್ಲಿದ್ದಾರೆ, ಋಷಿಕೆಯರು ಇದ್ದಾರೆ. ಹಾಗಾಗಿ ಅದಕ್ಕೆ ಕ್ಷುದ್ರ ಸೂಕ್ತ ಮಹಾಸೂಕ್ತ ಮಂಡಲ ಅಂತ ಹೆಸರು. ಆ ಕ್ಷುದ್ರ ಸೂಕ್ತ ವಿಭಾಗದಲ್ಲಿ ಬರುವ ಒಂದು ಸೂಕ್ತವೇ ಈ ಮನ್ಯು ಸೂಕ್ತ. ಈ ಮನ್ಯು ಸೂಕ್ತ ಅಂತ ಹೇಳುವ ಮಂತ್ರ ಕೊನೆಯಲ್ಲಿ ಪ್ರಶ್ನೆ ಕೇಳಿದರೆ ಹೇಳಬೇಕು, ಎಲ್ಲಿ ಬರ್ತದೆ? 10ನೇ ಮಂಡಲದಲ್ಲಿ ಬರ್ತದೆ ಅಂತ ಒಂದು ಉತ್ತರ. ಇಷ್ಟು ಉಪನ್ಯಾಸದಿಂದ ಅಷ್ಟು ನೆನಪಿದ್ರೆ ಸಾಕು. ಋಗ್ವೇದದ 10ನೇ ಮಂಡಲದಲ್ಲಿ ಬರುವ ಒಂದು ಸೂಕ್ತ. ಅದು ಎಂಥ ಸೂಕ್ತ? ಇದು ಚಿಕ್ಕ ಸೂಕ್ತ, ಭಾರಿ ದೊಡ್ಡ ಸೂಕ್ತ ಅಲ್ಲ. ದೊಡ್ಡ ಸೂಕ್ತ ಅಂದರೆ 20 ಮಂತ್ರಕ್ಕಿಂತ ಜಾಸ್ತಿ ಮಂತ್ರ ಇರಬೇಕು. ಚಿಕ್ಕ ಸೂಕ್ತ ಅಂತ ಹೇಳಿದರೆ ಅದಕ್ಕಿಂತ ಕಡಿಮೆ. ಇಲ್ಲಿ ಎಷ್ಟಿದೆ? ಇಲ್ಲಿ 14 ಮಂತ್ರಗಳಿದ್ದಾರೆ. ಅದರಿಂದ ಮನ್ಯು ಸೂಕ್ತ 14 ಮಂತ್ರಗಳ ಒಂದು ಸೂಕ್ತ. ಎಸ್ತೆ ಮನ್ಯು ಅಂತ ಪ್ರಾರಂಭ ಆಗ್ತದೆ. ಮನ್ಯು ಅನ್ನೋ ಶಬ್ದ ಆರಂಭದಲ್ಲೇ ಇರುವುದರಿಂದ ಇದು ಮನ್ಯು ಸೂಕ್ತ ಅಂತ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಅನೇಕ ಬಾರಿ ಮನ್ಯು ಶಬ್ದ ಈ ಸೂಕ್ತಗಳಲ್ಲಿ ಮತ್ತೆ ಮತ್ತೆ ಬರ್ತಾ ಇರ್ತದೆ. ಕೊನೆಯ ಮಂತ್ರದಲ್ಲೂ ಕೂಡ ಸಂಸೃಷ್ಟಂ ಧನಮುಭಯಂ ವರುಣಶ್ಚ ಮನ್ಯು ಅಂತ ಅಲ್ಲೂ ಕೂಡ ಮನ್ಯು ಅನ್ನುವ ಶಬ್ದ ಕೊನೆಯ ಭಾಗದಲ್ಲೂ ಕೂಡ ಬರ್ತದೆ. ಆರಂಭದಿಂದ ಕೊನೆಯ ತನಕ ಮನ್ಯು ಶಬ್ದವನ್ನು ಉಲ್ಲೇಖ ಮಾಡಿಕೊಂಡು ಒಂದು ದೇವತೆಯನ್ನು ಸ್ತೋತ್ರ ಮಾಡತಕ್ಕಂತಹ ಮಂತ್ರ. ಆದ್ದರಿಂದ ಮನ್ಯು ದೇವತಾಕವಾದ ಮಂತ್ರ ಎಂಬ ಕಾರಣದಿಂದ ಇದಕ್ಕೆ ಮನ್ಯು ಸೂಕ್ತ ಅಂತ ಕರೆಯುವುದು. ಚತುರ್ದಶರ್ಚ್ಯಸ್ಯ ಸೂಕ್ತಸ್ಯ. ನಾವು ಮಂತ್ರದ ಒಳಗೆ ಪ್ರವೇಶಿಸಬೇಕಾದ್ರೆ 3 ಅಂಶಗಳನ್ನು ಮೊದಲು ಅವಶ್ಯ ಗಮನಿಸಬೇಕಂತೆ. ಒಂದು, ಈ ಮಂತ್ರವನ್ನು ಕಂಡು ಕೊಟ್ಟ ಋಷಿಯ ಹೆಸರೇನು ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಅವರು ಅಷ್ಟು ತಪಸ್ಸು ಮಾಡಿ ಕಂಡದ್ದಲ್ವಾ, ಆದ್ದರಿಂದ ಅವರು ನಮಗೆ ಗುರುಗಳು. ನಾವೀಗ ಕುಮಾರ ಸಂಭವವನ್ನು ಪ್ರವಚನ ಮಾಡುವುದಾದರೆ ಗುರುಗಳು ಯಾರು? ಕಾಳಿದಾಸನೇ ಗುರು. ಕವಿಕುಲ ಗುರು ಕಾಳಿದಾಸ ಅಂತ. ಯಾವ ಗ್ರಂಥ ಓದ್ತೇವೆ ಆ ಗ್ರಂಥದ ರಚನೆ, ಆ ಗ್ರಂಥವನ್ನು ನಮಗೆ ಕೊಟ್ಟಂತಹ ಮಹರ್ಷಿಗಳು, ಅವರು ನಮಗೆ ಆ ಸಮಯದಲ್ಲಿ ಗುರುಸ್ಥಾನಾಪನ್ನರಾಗಿ ಪೂಜ್ಯರಾಗ್ತಾರೆ. ಹಾಗಾಗಿ ಇಲ್ಲಿ ಮಂತ್ರ ಕೊಟ್ಟ ಋಷಿಯ ಬಗ್ಗೆ, ಅದರ ಜೊತೆಗೆ ಮಂತ್ರ ಯಾವ ಛಂದಸ್ಸಿನಲ್ಲಿದೆ, ಯಾವ ಧಾಟಿಯಲ್ಲಿ ಅದನ್ನು ಉಚ್ಚರಿಸಬೇಕು, ಆ ಛಂದಸ್ಸಿಗೆ ಸಂಬಂಧಪಟ್ಟ ದೇವತೆ ಯಾರು, ಇದನ್ನೂ ಒಂದು ಚಿಂತನೆ ಮಾಡಬೇಕು. ಆಮೇಲೆ ಆ ಮಂತ್ರದಿಂದ ಪ್ರತಿಪಾದ್ಯರಾದವರು ಯಾರು, ಯಾರನ್ನು ಹೇಳ್ತದೆ ಆ ಮಂತ್ರ ಅನ್ನುವ ದೇವತೆಯ ಬಗ್ಗೆಯೂ ಯೋಚನೆ ಮಾಡಬೇಕು. ಈಗ ಮಂತ್ರದ ಋಷಿ ಯಾರು? ತಾಪಸ ಅಂತ ಒಬ್ಬ, ಅವನಿಗೆ ಮನ್ಯು ಅಂತ ಹೆಸರು. ತಾಪಸೋ ಮನ್ಯು ಅಥವಾ ಮನ್ಯುಸ್ತಾಪಸಃ ಅಂತ ಒಬ್ಬ ಋಷಿ. ಈ ಋಷಿ 14 ಮಂತ್ರಗಳನ್ನು ಕಂಡ. ಒಂದು ಮಂತ್ರಕ್ಕೆ ಒಬ್ಬನೇ ಋಷಿ ಇರಬೇಕು ಅಂತಿಲ್ಲ. ನಿಜವಾಗಿ ಮಂತ್ರದ ಋಷಿ ಯಾರು ಅಂತ ಶ್ರೀಮನ್ ಮಧ್ವಾಚಾರ್ಯರ ಹತ್ರ ಕೇಳಿದರೆ ಅವರು ಹೇಳ್ತಾರೆ, ಮನ್ಯು ಸೂಕ್ತಕ್ಕೆ ಋಷಿ ಚತುರ್ಮುಖ ಬ್ರಹ್ಮ ಅಂತ. ಬ್ರಹ್ಮ ಋಷಿ. ಅದಕ್ಕಿಂತ ಮುಂಚೆ ಭಗವಾನ್ ಹಯಗ್ರೀವ ಋಷಿ. ಹಯಗ್ರೀವಾದಿಮಾಹ ವಿದ್ಯಾ. ಎಲ್ಲ ಮಂತ್ರಗಳಿಗೂ ಮೊದಲ ಋಷಿ ಅಂದರೆ ಮೊದಲು ಆ ಮಂತ್ರವನ್ನು ಲೋಕಕ್ಕೆ ಕೊಟ್ಟಂತಹ ಋಷಿ ಅಂತೇಳಿದರೆ ಹಯಗ್ರೀವ ನಾಮಕನಾದಂತಹ ಭಗವಂತ. ಋಷಿ ಅಂತೇಳಿದರೆ ತಪಸ್ಸು ಮಾಡುವವ ಅಂತ ಅಷ್ಟೇ ಅರ್ಥ ಅಲ್ಲ, ದರ್ಶನಾದ ಋಷಿ. ಆ ಮಂತ್ರವನ್ನು ದರ್ಶನ ಮಾಡಿರ್ತಕ್ಕಂಥವರಿಗೆ ಋಷಿ ಅಂತ ಹೆಸರು. ಸಕಲ ಮಂತ್ರಗಳನ್ನೂ ದರ್ಶನ ಮಾಡಿರತಕ್ಕಂಥವ ಭಗವಂತ ಹಯಗ್ರೀವ ರೂಪದಿಂದ ಎಂಬ ಕಾರಣದಿಂದ ಹಯಗ್ರೀವ ಋಷಿ. ಆಮೇಲೆ ಹಯಗ್ರೀವ ದೇವರೇ ಅದನ್ನು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದರು. ಹಾಗಾಗಿ ಈ ಎಲ್ಲ ಮಂತ್ರಗಳಿಗೂ ಕೂಡ ಚತುರ್ಮುಖ ಬ್ರಹ್ಮ ಋಷಿಯಾಗ್ತಾನೆ. ಚತುರ್ಮುಖ ಬ್ರಹ್ಮನ ನಂತರ ಆ ಚತುರ್ಮುಖ ಬ್ರಹ್ಮನೇ ಬೇರೆ ಬೇರೆ ಅವರಿಗೆ ಉಪದೇಶ ಮಾಡ್ತಾನೆ. ಅದರಲ್ಲಿ ಯಜುರ್ವೇದ ಸೂರ್ಯನಿಗೆ ಹೋಗ್ತದೆ,
ಋಗ್ವೇದ ಇಂದ್ರನಿಗೆ ಬರ್ತದೆ. ಹೀಗೆ ಇಂದ್ರನೂ ಕೂಡ ಈ ಮಂತ್ರಕ್ಕೆ ಋಷಿ ಆಗ್ತಾನೆ. ಆದರೆ ಇಲ್ಲಿ ವಿಶೇಷವಾಗಿ ಒಬ್ಬ ಋಷಿ, ಅಂದರೆ ಯಾವುದೇ ದೇವತಾ ಕಕ್ಷೆಯಲ್ಲಿ ಬರುವವ ಅಲ್ಲ, ಋಷಿಗಳೇ ಅಂತವನಿಗೆ ಮನ್ಯು ಅಂತ ಅವನಿಗೆ ಹೆಸರು. ಅವನು ತಾಪಸ, ಭಾರಿ ತಪಸ್ಸು ಮಾಡಿರತಕ್ಕಂಥವ. ಆ ತಾಪಸ ಮನ್ಯು. ತಾಪಸ ಅಂತ ಯಾಕೆ ಹೆಸರು ಮನ್ಯುವಿಗೆ ಅಂತ ಹೇಳಿದ್ರೆ, ಅವನು ತಾಪಸ ಎಂಬವನ ಮಗ ಅಂತೆ. ತಾಪಸಸ್ಯ ಅಪತ್ಯಂಬುಮಾನ್ ತಾಪಸ. ಒಬ್ಬ ಅವನ ಅಪ್ಪನ ಹೆಸರು ತಾಪಸ ಅಂತ, ಅದರಿಂದ ಮಗನ ಹೆಸರು ಕೂಡ ತಾಪಸ ಅಂತ. ತಾಪಸಃ ಮನ್ಯು ಋಷಿ. ಇದರ ಜೊತೆಗೆ ಇದಕ್ಕೆ ಭೀಮಸೇನ ದೇವರು ಕೂಡ ಋಷಿಗಳು. ಋಷಿ ಅಂದ್ರೆ ಏನು? ದರ್ಶನ ಮಾಡಿದವರು. ಗುರುಗಳಿಂದ ಪಾಠ ಕೇಳಿ ನಾವು ಕಲ್ತ್ರೆ ನಾವು ಋಷಿಗಳಾಗೋದಿಲ್ಲ. ಗುರುಗಳು ಹೇಳಿದ್ರು, ನಾವು ಕಲ್ತ್ವಿ, ನಾವು ಅದಕ್ಕೆ ಪಠನ ಮಾಡ್ತಕ್ಕಂಥವ್ರು ಆಗ್ತೇವೆ, ಅಧ್ಯೇತೃಗಳು ಆಗ್ತೇವೆ. ಗುರುಗಳಿಂದ ಪಾಠವಾಗದೆ ನಮಗೇ ಅದು ದರ್ಶನ ಆಗಿ ನಾವು ಬಾಯಿಯಿಂದ ಆ ಮಂತ್ರ ಹೇಳಲಿಕ್ಕೆ ಶುರು ಮಾಡಿದೆವು ಅಂತಾದರೆ ಆವಾಗ ಆ ಮಂತ್ರಕ್ಕೆ ನಾವು ಋಷಿಗಳಾಗ್ತೇವೆ. ಇದು ಮಂತ್ರಕ್ಕೆ ಋಷಿಯಾಗುವುದಕ್ಕೆ ಒಂದು ಕ್ರಮ ಹೀಗೆ: ಗುರು ಅಧ್ಯಯನ ಪರಂಪರೆ ಇಲ್ಲದೆ ನಮಗೆ ಆ ಮಂತ್ರ ಹೊಳೆಯುವುದು, ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ನಾವು ಉಚ್ಚರಿಸ್ತೇವೆ. ಪಕ್ಕದ ಗುರುಗಳು ಹೇಳ್ತಾರೆ, ಏನು ತಪ್ಪಿಲ್ಲದೆ ಹೇಳಿದೆಯಲ್ವ, ನಿಂಗೆ ಹೇಗೆ ಗೊತ್ತಾಯಿತು ಅಂತೇಳಿ. ಅದೇನು ಹೊಳೆಯಿತು ಅಂತ. ಒಳಗಿಂದ ಮಂತ್ರ ಹೊಳೆಯುವುದಲ್ವಾ, ಆದ್ದರಿಂದ ಅಪೌರುಷೇಯವಾದದ್ದು ವೇದ, ಒಬ್ಬ ಪುರುಷನಿಂದ ಬಂದದ್ದಲ್ಲ, ಹೊಳೆದ ವೇದ. ಅದರಲ್ಲಿ ಅಕ್ಷರ ಸ್ವಲ್ಪವೂ ಅತ್ತಿತ್ತಾಗದೇ ಇರುವ ಹಾಗೆ ಅಲ್ಲಿಯ ತನಕ ಅಧ್ಯಯನ ಪರಂಪರೆಯಲ್ಲಿ ಆ ಮಂತ್ರ ಹಾಗೆ ಇರ್ತದೆ. ಇದ್ದ ಮಂತ್ರ ಇವನಿಗೆ ಪಾಠ ಆಗದೆ ಇವನಿಂದ ಹೊಳೆದು ಹೊರಗೆ ಬಂದರೆ ಆವಾಗ ಆ ಮಂತ್ರಕ್ಕೆ ಆತ ಋಷಿ ಅಂತ ಕರೆಸಿಕೊಳ್ತಾನೆ. ಇನ್ನೊಂದು ಥರದ ಋಷಿ ಇದ್ದಾರೆ. ಏನು ಅಂದರೆ ಅರ್ವಾಕ್ತು ದ್ವಾದಶಾವೃತ್ತೇಹೇ, ಅಂದರೆ 12 ಬಾರಿ ಗುರುಗಳು ಹೇಳಿಕೊಡ್ತಾರೆ ಅಂತ ಅನ್ಕೊಳ್ಳಿ. ಇವನು 12 ಬಾರಿ ಪಠನ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಆ 12 ಬಾರಿ ಪಠಿಸುವುದಕ್ಕಿಂತ ಮುಂಚೆಯೇ ಅಷ್ಟೂ ಮಂತ್ರವು ಇವನ ತಲೆಯಲ್ಲಿ ಬಂದು ಕೂತ್ರೆ ಇವನು ಆ ಮಂತ್ರಕ್ಕೆ ಋಷಿ ಆಗ್ತಾನಂತೆ. ಇದಕ್ಕೆ ಸ್ವಲ್ಪ ನಾವು ಪ್ರಯತ್ನಿಸಬಹುದು. ಈ ಮೊದಲನೇ ಋಷಿಯೆಲ್ಲ ನಾವು ಆಗೋದು ಕಷ್ಟ. ಅರ್ವಾಕ್ತು ದ್ವಾದಶಾವೃತ್ತೇ ಅಧೀತ್ಯಾಪಿ ಋಷಿರೇವ ಸಹ ಅಂತ ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ದ್ವಾದಶಾವೃತ್ತಿಗಿಂತ ಮೊದಲೇ ಅದರ ಅಧ್ಯಯನ ಅವನಿಗೆ ಗಟ್ಟಿ ಆಯಿತು ಅಂತಾದರೆ ಆವಾಗ ಅವನು ಕೂಡ ಆ ಮಂತ್ರಕ್ಕೆ ಋಷಿ ಅಂತ ಕರೆಸಿಕೊಳ್ತಾನೆ ಅಂತ. ಈ ರೀತಿಯಲ್ಲಿ ಋಷಿಯಾಗಿರತಕ್ಕಂಥ ಅನೇಕ ಋಷಿಗಳು ಋಗ್ವೇದ ಮಂತ್ರಗಳಲ್ಲಿ ರೇಭ್ಯ ಮೊದಲಾದಂತಹ ಋಷಿಗಳು ಕಾಣಿಸಿಕೊಳ್ತಾರೆ. ಹಾಗೆ ಇಲ್ಲಿ ಮನ್ಯುಸ್ತಾಪಸಃ ಋಷಿ ಅಂದರೆ ಆತ ದರ್ಶನ ಮಾಡಿದಂತಹ ಋಷಿ. ಆಮೇಲೆ ಇದೇ ಮಂತ್ರವನ್ನು ದ್ವಾಪರ ಯುಗದಲ್ಲಿ ಬಹಳ ಕಾಲ ಆಗಲಿಲ್ಲ, ಈಗ ಕಲಿಯುಗಕ್ಕಿಂತ ಹಿಂದಿನ ಯುಗ, ಮೊನ್ನೆ ದ್ವಾಪರ ಆಗಿ ಹೋದದ್ದು. ಇವತ್ತಿಗೆ 5000 ವರ್ಷ, 5120 ವರ್ಷಗಳ ಹಿಂದಿನ ಘಟನೆ ಇದು. ಆ ಕಾಲದಲ್ಲಿ ನಮ್ಮ ಭೀಮಸೇನ ದೇವರು ದುರ್ಯೋಧನ ದುಶ್ಯಾಸನರನ್ನು ಸಂಹಾರ ಮಾಡ್ತಾರಲ್ಲ, ಮೊದಲು ದುಶ್ಯಾಸನನ ಸಂಹಾರ. ಆ ದುಶ್ಯಾಸನನ ಸಂಹಾರ ದ್ರೋಣ ಪರ್ವದಲ್ಲಿ ಬರ್ತಕ್ಕಂಥ ಘಟನೆ ಅದು. ದುಶ್ಯಾಸನನನ್ನು ಸಂಹಾರ ಮಾಡುವಾಗ ದುಶ್ಯಾಸನ ಓಡಿ ಹೋಗುವವ ಸಿಕ್ಕಿಕೊಳ್ತೇನೆ ಅಂತ ಆದ ಮೇಲೆ ಭೀಮಸೇನನ ಮುಂದೆ ಮಹಾಪರಾಕ್ರಮಿಯಾಗಿ ಮುಂದಕ್ಕೆ ಬಂದ. ಅವನು ಸಿಕ್ಕಿದ ಹೊತ್ತಿಗೆ ನಮ್ಮ ಭೀಮಸೇನ ದೇವರು ತಮ್ಮ ಆಯುಧವನ್ನು ಬದಿಗಿಟ್ರು. ಇವನಿಗೆ ಇದೆಲ್ಲ ಬೇಕಾಗಿಲ್ಲ ಅಂತ ಅವನನ್ನು ಹೊಡೆದು ಕೆಳಗೆ ಬೀಳಿಸಿ ಆಯಿತು. ಕೆಳಗೆ ಬೀಳಿಸಿ ಆದ ಮೇಲೆ ಕರ್ಣ, ನಮ್ಮ ದ್ರೋಣಾಚಾರ್ಯರು ಎಲ್ಲ ಇದ್ದಾರಲ್ವ, ಎಲ್ಲರ ಮುಂದೆ ಯಾರಾದರೂ ಇವನನ್ನು ರಕ್ಷಣೆ ಮಾಡುವುದಕ್ಕೆ ಸಮರ್ಥರಿದ್ರು ಅಂತಾದರೆ ಬರ್ಬೋದು ಅಂತ ಹೇಳ್ತಾರೆ. ಈತನ ಶರೀರದಿಂದ ರಕ್ತವನ್ನು ಚೆಲ್ಲಿ ನಾನು ನರಸಿಂಹ ಸ್ವರೂಪದಲ್ಲಿ ನಿಲ್ತೇನೆ, ನಾನು ಹಿಂದೆ ಮಾಡಿದಂತಹ ಪ್ರತಿಜ್ಞೆ, ಹಿಂದೆ ಇವನು ಮಾಡಿದ ಅಪರಾಧ ಅದನ್ನೆಲ್ಲ ಉದ್ಘೋಷಣೆ ಮಾಡಿ ಇದಕ್ಕೆ ಪ್ರತೀಕಾರ ರೂಪದಲ್ಲಿ ನಾನು ಈಗ ಕೆಲಸವನ್ನು ಮಾಡ್ತೇನೆ, ಯಾರಾದರೂ ರಕ್ಷಣೆ ಮಾಡುವವರಿದ್ರೆ ಬರ್ಬೋದು ಅಂತ. ಈತ ಹಾಕಿದ ಆ ಹೆಜ್ಜೆಗಳು ಅದು ಸಿಂಹ ಹಾಕಿದ ಹೆಜ್ಜೆಗಳ ಹಾಗೆ ಭೀಮಸೇನನ ಹೆಜ್ಜೆ ಇತ್ತು. ಜೊತೆಗೆ ಭೀಮಸೇನನಲ್ಲಿ ಕಂಡಂತಹ ನೃಸಿಂಹ ರೂಪ, ಆ ಘೋರ ರೂಪ, ಆ ಸ್ವರೂಪ, ಆ ರೌದ್ರ ಸ್ಥಿತಿ, ಇದನ್ನು ಕಂಡು ಯಾರೂ ಮುಂದೆ ಬರಲಿಲ್ಲಂತೆ. ಪ್ರತ್ಯೇಕ ಎಲ್ಲ ಬದಿಯಲ್ಲಿ ನಿಂತು ನೋಡುವಂತಹ ಪ್ರಸಂಗ ಉಂಟಾಯಿತು. ಆ ಹೊತ್ತಿಗೆ ಆತನ ಎದೆಗೆ ತನ್ನ ತನ್ನ ಗದ, ಆ ಗದೆಯ ತುದಿಯಲ್ಲಿದ್ದಂತಹ ಚೂಪು ಭಾಗದಿಂದ ಗುದ್ದಿಯಲ್ಲಿ ಒಂದು ಹೊಂಡವನ್ನು ಮಾಡಿ ಅಲ್ಲಿಂದ ರಕ್ತವನ್ನು ತೆಗೆದು ಅದನ್ನು ಮೈ ಮೇಲೆ ಹಾಕಿಕೊಂಡು ಅಂತ್ರವನ್ನು ಮೈ ಮೇಲೆ ಹಾಕಿಕೊಂಡಂತಹ ಒಂದು ಘಟನೆ ನಡೆಯಿತು. ಮಹಾಭಾರತದಲ್ಲಿ ಅದನ್ನು ಕೇಳುವಾಗಲೇ ನಮಗೆ ಮೈ ಜುಮ್ ಅಂತ ಹೇಳುವಂಥ ಒಂದು ಪ್ರಸಂಗ ಅದು. ಆ ಕಾಲದಲ್ಲಿ ಇದು ಒಂದು ರೀತಿಯ ಭೀಭತ್ಸವಾದದ್ದು ಅಂತ ನಮಗೆ ಅನಿಸ್ಬೋದು, ಅಥವಾ ಒಂದು ರೌದ್ರವಾದಂತಹ ಒಂದು ಸ್ಥಿತಿ ಅಂತ ಅನಿಸ್ಬೋದು. ಅದಕ್ಕಿಂತ ಹಿಂದೆ ದುಶ್ಯಾಸನ ಯಾವ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಿದ್ದ, ಅವೆಲ್ಲ ಎಷ್ಟು ದೌಷ್ಟ್ಯ ಇತ್ತು, ಇವರನ್ನೆಲ್ಲ ಹೇಗೆ ಕಟ್ಟಿ ಹಾಕಿದ್ದ ಇತ್ಯಾದಿ ಚಿಂತನೆಯನ್ನು ನಡೆಸಿದಾಗ ಆ ಭೀಮಸೇನ ಆಡುವ ಮಾತುಗಳಿಂದಲೇ ಇದು ಯಾವುದು ದೊಡ್ಡ ಕೆಲಸ ಅಲ್ಲ, ಇದೆಲ್ಲ ಅದು ದುಶ್ಯಾಸನಿಗೆ ಮಾಡಬೇಕಾದದ್ದು ಅಂತ ನಮಗೆ ಅನಿಸುತ್ತೆ. ಆದರೆ ಆ ಹೊತ್ತಿನಲ್ಲಿ ಕೋಪದಿಂದ ಭೀಮಸೇನರು ಮಾಡಲಿಲ್ಲ.
ಭೀಮಸೇನ ದೇವರು ಈ ಕೆಲಸವನ್ನು ಮಾಡುವ ಹೊತ್ತಿಗೆ ಈ ಯುದ್ಧದಂತಹ ಭಯಾನಕವಾದ ಪ್ರಸಂಗದಲ್ಲೂ ಕೂಡ ತಾವು ಒಂದು ಅಧ್ಯಾತ್ಮದ ಸ್ಥಿತಿಗೆ ಏರ್ತಾರೆ. ಹೇಗೆ ಲೋಕವನ್ನೇ ನಾಶ ಮಾಡುವುದಕ್ಕೆ ಬಯಸಿದ್ದಂತಹ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡುವುದಕ್ಕೆ ಭಗವಂತ ನರಸಿಂಹ ರೂಪಿಯಾಗಿ ಬಂದು ಆತನ ಎದೆ ಉದರಗಳನ್ನು ಬಗೆದು ಅಲ್ಲಿದ್ದಂತಹ ಕರುಳಿನ ಮಾಲೆಯನ್ನು ತಾನು ತನ್ನ ಕಂಠದಲ್ಲಿ ಹಾಕಿಕೊಂಡಂತಹ ಪ್ರಸಂಗ ಏನಿದೆ, ಅದೇ ಪ್ರಸಂಗದ ರೀತಿಯಲ್ಲಿ ಇಲ್ಲೂ ಕೂಡ ನಡೀತಾ ಇದೆ. ಇದನ್ನು ನಡೆಸುವಾಗ ಆ ನರಸಿಂಹದೇವರ ವರ್ತನೆ, ಆ ನರಸಿಂಹದೇವರ ಒಂದು ಸ್ಥಿತಿ, ಅದನ್ನು ತಾನು ಧ್ಯಾನಕ್ಕೆ ತಂದುಕೊಂಡು ಆ ನರಸಿಂಹದೇವರ ವ್ಯಕ್ತಿತ್ವ, ಗುಣ, ಅವುಗಳನ್ನು ಗಾನ ಮಾಡತಕ್ಕಂತಹ ಮಂತ್ರದ ದರ್ಶನ ಭೀಮಸೇನ ದೇವರಿಗೆ ಆಗ್ತದೆ. ಆದ್ದರಿಂದ ಒಂದು ಮಂತ್ರ ದರ್ಶನ ಆಗಬೇಕಾದ್ರೆ ಸ್ಥಿತಿ ಹೇಗೆ ಬೇಕು ಅಂತ ಒಂದು ಪ್ರಶ್ನೆ ಉಂಟು. ಮಂತ್ರ ದರ್ಶನ ಆಗಬೇಕಾದ್ರೆ ಅಂತರ್ಮುಖಿಯಾಗಿರಬೇಕು. ಇಂದ್ರಿಯಗಳು ಬಾಹ್ಯಮುಖವಾಗಿ ಇರತಕ್ಕದ್ದಲ್ಲ, ಅಂತರ್ಮುಖವಾದಂತಹ ಸ್ಥಿತಿ ಬೇಕು. ಜೊತೆಗೆ ಶಾಂತಿ ಇರಬೇಕು. ಮಂತ್ರ ದರ್ಶನದಲ್ಲಿ ಟೆನ್ಷನ್ ಇರಬಾರ್ದು. ಶಾಂತಿ ಇದ್ದಾಗ ಮಾತ್ರ ವೇದ ಮಂತ್ರದ ದರ್ಶನ ಆಗುವುದಕ್ಕೆ ಸಾಧ್ಯ. ಅದೊಂದು ಉದಾತ್ತ ಸ್ಥಿತಿಯಲ್ಲಿ ದರ್ಶನ ಆಗುವುದು. ಇದು ರಣರಂಗ. ಅತ್ಯಂತ ದುಷ್ಟನಾದಂತಹ ದುಶ್ಯಾಸನ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಆತನ ಎದೆಯನ್ನು ಬಗೆಯತಕ್ಕಂತಹ ಪ್ರಸಂಗ. ಇಂತಹ ಒಂದು ದುರ್ಭರವಾದ ಪ್ರಸಂಗದಲ್ಲೂ ಭೀಮಸೇನ ದೇವರು ಮಂತ್ರ ದರ್ಶನ ಮಾಡತಕ್ಕಂತಹ ಸಾತ್ವಿಕ ಸ್ಥಿತಿಯಲ್ಲಿದ್ದರು ಅಂತ ಹೇಳಿದ್ರೆ, ಆ ಭೀಮಸೇನ ದೇವರ ವ್ಯಕ್ತಿತ್ವ ಸಾಮಾನ್ಯ ಅಲ್ಲ, ಅದು ಜೀವೋತ್ತಮ ಶಕ್ತಿ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬೇರೆ ವ್ಯಕ್ತಿಗಳಿಂದ ಇಂತಹ ಸ್ಥಿತಿಯನ್ನು ಸಂಪಾದಿಸುವುದಕ್ಕೆ ಸಾಧ್ಯ ಇಲ್ಲ. ದುಶ್ಯಾಸನ ಅಂತ ಹೇಳಿದ್ರೆ ಚಿಕ್ಕ ವ್ಯಕ್ತಿ ಅಲ್ಲ, ಅಥವಾ ಅಶಕ್ತನೂ ಅಲ್ಲ, ಮಹಾಶಕ್ತ. ಅವನ ಶಕ್ತಿ ಏನು ಅನ್ನುವುದನ್ನು ಇದಕ್ಕಿಂತ ಹಿಂದಿನ ಭೀಷ್ಮ ಪರ್ವದಲ್ಲಿ, ದ್ರೋಣ ಪರ್ವದ ಆರಂಭದಲ್ಲಿ ಆತ ಸಾಧಿಸಿದಂತಹ ಕೆಲಸಗಳಿಂದ ಗ್ರಹಣ ಆಗ್ತದೆ. ಅಂತಹ ಮಹಾಶಕ್ತಿಶಾಲಿಯಾದಂತಹ ದುಶ್ಯಾಸನನ ಸಂಹಾರದಂತಹ ಪ್ರಸಂಗದಲ್ಲಿ ಸುತ್ತಲೂ ಕೂಡ ಮಹಾದುಷ್ಟರು, ಖಳರು ಸೇರಿರುವಂತಹ ಆ ಕುರುಕ್ಷೇತ್ರದ ರಣರಂಗದ ಮಧ್ಯದಲ್ಲಿ ಭೀಮಸೇನ ದೇವನ ಮನಸ್ಸಿನ ಸ್ಥಿಮಿತತೆ ವೇದ ದರ್ಶನದ ತನಕವೂ ಇತ್ತು ಅಂತ ಹೇಳಿದ್ರೆ ಅದು ದೊಡ್ಡ ವ್ಯಕ್ತಿತ್ವ. ಹಿಂದೆ ಸಭೆಯಲ್ಲಿ ದ್ರೌಪದಿ ದೇವಿಯನ್ನು ಇದೇ ದುಶ್ಯಾಸನ ಎಳೆದು ತಂದು, ಯಾರಾದರೂ ಇಲ್ಲಿ ಪುರುಷರಿದ್ರೆ ಬಿಡಿಸಿಕೊಳ್ಳಿ ಅಂತ ಹೇಳುವಾಗಲೂ ಕೂಡ ಭೀಮಸೇನ ದೇವರು ಒಂದು ಸಲ ಅಣ್ಣನ ಮುಖ ನೋಡ್ತಾರೆ. ಅಣ್ಣ ಹೂ ಅಂತ ಹೇಳ್ತಾನೆ, ಏನು ಹೇಳ್ಬಾರ್ದು. ಇನ್ನೊಂದು ಮರವನ್ನು ನೋಡ್ತಾನೆ. ಅರ್ಜುನನಿಗೆ ಗೊತ್ತಾಯ್ತು, ಈಗ ಮರವೂ ಹೋಯ್ತು, ಇವರು ಸತ್ರು ಅಂತ ಗೊತ್ತಾಯ್ತು, ಈ ಮರದಿಂದ ಹೊಡಿತಾನೆ ಭೀಮಸೇನ ಅಂತೇಳಿ. ಅಂತ ಅಣ್ಣನನ್ನು ತೋರಿಸಿ, ಕೈ ಭಾಷೆ ಅವ್ರದ್ದೆಲ್ಲ, ಅವರು ಮಾತಾಡಿದ್ದು ಅವರಿಗೆ ಮಾತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಭೀಮಸೇನ ಎಲ್ಲವನ್ನೂ ಸಹಿಸಿಕೊಳ್ತಾನೆ. ಯಾವ ಮನುಷ್ಯನಿಂದಲೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದುರ್ಭರ ಸ್ಥಿತಿ, ಆ ಸ್ಥಿತಿಯಲ್ಲಿ ಸಹಿಸಿಕೊಳ್ತಾನೆ. ಇದು ಭೀಮಸೇನನ ಬಲ ಅಂತ ವೇದವ್ಯಾಸರು ವರ್ಣಿಸ್ತಾರೆ. ಭೀಮಸೇನನ ಬಲ ಅಂದ್ರೆ ಇನ್ನೊಬ್ಬರನ್ನು ಗುದ್ದಿ ಕೀಚಕನನ್ನು ಉಂಡೆ ಮಾಡಿದ ಅಂತ ಹೇಳಿದ್ರೆ ಆ ಬಲವನ್ನು ವರ್ಣಿಸಲಿಲ್ಲ ವೇದವ್ಯಾಸರು. ಅವನ ಬಲ ಏನು ಅಂದ್ರೆ, ಇಂತಹ ಒಂದು ದುರ್ಭರ ಸ್ಥಿತಿಯಲ್ಲೂ ಏನೂ ಮಾಡದೆ ತನ್ನ ತುಟಿ ಕಚ್ಚಿಕೊಂಡು ಭೀಮಸೇನ ಕೂತಲ್ವಾ, ಇದಕ್ಕೆ ಸಾಮಾನ್ಯ ಶಕ್ತಿ ಸಾಕಾಗುವುದಿಲ್ಲ. ಅದನ್ನು ತಡೆಯುವ ಸಾಮರ್ಥ್ಯ ಇದ್ದೂ ಕೂಡ ಭಗವಂತನ ಇಚ್ಛೆ ಹೀಗಿದೆ, ಇದು ಹೀಗೆ ನಡಿಬೇಕು, ನಾನು ಇದರಲ್ಲಿ ಕೈ ಹಾಕಬಾರ್ದು ಅಂತ ಅದಕ್ಕೆ ತಾನು ಪ್ರತಿಭಟಿಸದೆ ಅದನ್ನು ಸಹನೆ ಮಾಡಿಕೊಳ್ಳುವುದು ಅನ್ನುವುದುಂಟಲ್ವಾ, ಅದು ವಿಶೇಷವಾದ ಬಲ ಇದ್ದಾಗ ಮಾತ್ರ ಸಾಧ್ಯ. ಪುಷ್ಟಿ ಇದ್ದಲ್ಲಿ ಮಾತ್ರ ಸಹನೆ ಅನ್ನೋದು ಬರುವುದು ಸಾಧ್ಯ. ಈ ಪುಷ್ಟಿ ಮತ್ತು ಸಹನೆ ಇವು ಇದ್ದವನಿಗೆ ಮಾತ್ರ ಎಂತಹ ದುರ್ಭರ ಸ್ಥಿತಿಯಲ್ಲೂ ಕೂಡ ಒಂದು ಸ್ಥಿಮಿತತೆ ಅನ್ನೋದು ಬರುವುದಕ್ಕೆ ಸಾಧ್ಯ, ವೇದ ಮಂತ್ರದ ದರ್ಶನ ಸಾಧ್ಯ. ಆದರೆ ಇಲ್ಲೇ ಈ ವೇದ ಮಂತ್ರದ ಮೊದಲ ಮಂತ್ರ ಏನಿದೆ ಅದು ಪುಷ್ಟಿ ಮತ್ತು ಸಹನೆ, ಇದನ್ನೇ ಪ್ರಾರ್ಥನೆ ಮಾಡುವಂತಹ ಮಂತ್ರ. ಮೊದಲ ಮಂತ್ರ ಪುಷ್ಯತಿ ವಿಶ್ವಮಾನುಷಕ ಅಂತ ಒಂದು ಪುಷ್ಟಿಯನ್ನು ಪ್ರಾರ್ಥನೆ ಮಾಡ್ತದೆ. ಸಹಸ ಅಂತ ಹೇಳಿ ಸಹನಶೀಲತೆಯನ್ನು ಪ್ರಾರ್ಥನೆ ಮಾಡ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಮುಖ್ಯವಾಗಿ ಬೇಕಾದಂತಹ ಎರಡು ಗುಣಗಳು, ಅದು ಮನ್ಯು ಸೂಕ್ತದ ಮೊದಲ ಮಂತ್ರ. ಭೀಮಸೇನ ದೇವರು ಕುರುಕ್ಷೇತ್ರ ರಣಾಂಗಣದಲ್ಲಿ ದುಶ್ಯಾಸನನ ಸಂಹಾರ ಕಾಲದಲ್ಲಿ ದರ್ಶನ ಮಾಡಿದ ಮಂತ್ರ. ಸಂಹಾರ ಕಾಲದಲ್ಲಿ ದರ್ಶನ ಮಾಡಿದ್ದಾರೆ ಅನ್ನುವ ಕಾರಣದಿಂದ ಈ ಮಂತ್ರ ಶತ್ರು ಸಂಹಾರಕ್ಕೆ ವಿನಿಯೋಗ ಮಾಡ್ತದೆ. ಒಂದೊಂದು ಮಂತ್ರಗಳಿಗೆ ವಿನಿಯೋಗ ಅಂತಿದೆ. ಈ ಮಂತ್ರ ಜಪೇ ವಿನಿಯೋಗ, ಈ ಮಂತ್ರವನ್ನು ಜಪಕ್ಕೆ ಬಳಸಬೇಕು. ವಿನಿಯೋಗ ಅಂದರೆ ಬಳಸೋದು. ಕೆಲವು ಮಂತ್ರ ಹೋಮೇ ವಿನಿಯೋಗ, ಅದನ್ನು ಹೋಮದಲ್ಲಿ ವಿನಿಯೋಗಿಸಬೇಕು. ಇನ್ನು ಕೆಲವು ಮಂತ್ರಗಳನ್ನು ಅವುಗಳು ಅಧ್ಯಯನೇ ವಿನಿಯೋಗ, ಅಧ್ಯಯನಕ್ಕೋಸ್ಕರ. ಇನ್ನು ಕೆಲವು ಅಧ್ಯಯನ ವಿಘ್ನ ನಿವರ್ತನೆ ವಿನಿಯೋಗ ಅಂತ, ಅಧ್ಯಯನಕ್ಕೆ ಏನಾದರೂ ಮಹಾವಿಘ್ನ ಬರ್ತಾ ಇತ್ತು ಅಂತಾದರೆ ಆವಾಗ ಓಷ್ಠಾಪಿದಾನ ಅಂತ ಒಂದು ಮಂತ್ರ ಇದೆ. ಅದು ಋಗ್ವಿಧಾನ ಅನ್ನುವ ಮಂತ್ರ ಒಂದು ಗ್ರಂಥದಲ್ಲಿ ಅದರ ವಿವರಣೆ ಕೊಡ್ತಾರೆ. ಇಂಥದ್ದು ಮನೆಯಲ್ಲಿ 10 ವಿದ್ಯಾರ್ಥಿಗಳನ್ನು ಸಾಕ್ತಾ ಇದ್ದೇವೆ, ಅವರಿಗೆ ಅಷ್ಟೂ ಜನರಿಗೂ ವೇದಾಂತಗಳನ್ನು ಪಾಠ ಹೇಳ್ತಾ ಇದ್ದೇವೆ.
ನಮಗೆ ವಿದ್ಯಾರ್ಥಿಗಳಿಗೆ ಅನ್ನ ಹಾಕುವುದಕ್ಕೆ, ಮೈಗೆ ಉಡುವುದಕ್ಕೆ, ಬಟ್ಟೆ ಕೊಡುವುದಕ್ಕೆ ಶಕ್ತಿ ಇಲ್ಲ ಅನ್ನೋ ಪರಿಸ್ಥಿತಿ ಬಂತು. ಆವಾಗ ಇವ ಕೂತುಕೊಂಡು ಕೆಲವು ಮಂತ್ರಗಳನ್ನು ಪಠನ ಮಾಡಬೇಕು ಅಂತ ಅಥರ್ವಣ ವೇದದಲ್ಲಿ ಕೆಲವು ಮಂತ್ರಗಳನ್ನು ಹೇಳ್ತಾರೆ. ಆ ಮಂತ್ರವನ್ನು ಇವನು ಪಠಿಸಿದರೆ ಅವನಿಗೆ, ಮಕ್ಕಳಿಗೆ ಸುಲಭವಾಗಿ ಅನ್ನ ಮನೆಯಲ್ಲಿ ಬಂದು ಬೀಳ್ತದೆ ಅಂದರೆ ಆಕಾಶದಿಂದ ಬೀಳುವುದಲ್ಲ, ಯಾರಿಗೋ ಪ್ರೇರಣೆ ಆಗ್ತದೆ. ಇವರ ಮನೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಅವರಿಗೆ ಒಂದು ಕೊಟ್ಟು ಬಾ, ನಿನಗೆ ಒಳ್ಳೇದಾಗ್ತದೆ ಅಂತ ಪ್ರೇರಣೆ ಆಗ್ತದೆ, ಬಂದು ಕೊಟ್ಟು ಹೋಗ್ತಾರೆ. ಇಂಥದ್ದಕ್ಕೋಸ್ಕರ ಮಂತ್ರಗಳಿದ್ದಾವೆ. ಆ ಮಂತ್ರವನ್ನು ಪಠಿಸುವಾಗ ಪುಷ್ಟವು ವಿನಿಯೋಗ, ನಮಗೆ ಪುಷ್ಟಿಗೋಸ್ಕರ ಈ ಮಂತ್ರದ ವಿನಿಯೋಗ ಇರುವುದು ಅಂತ, ಅದು ವಿನಿಯೋಗ ಇದೆ ಇಂಥದ್ದಕ್ಕೆ ಅಂತ. ಮನ್ಯು ಸೂಕ್ತದ ವಿನಿಯೋಗ ಮುಖ್ಯವಾಗಿ ದುಷ್ಟ ನಿಬರ್ಹಣಕ್ಕೋಸ್ಕರ ಈ ಮಂತ್ರದ ವಿನಿಯೋಗ ಇದೆ. ಯಾರಾದರೂ ಸಿಕ್ಕಾಬಟ್ಟೆ ಉಪದ್ರ ಮಾಡಿದರೆ, ಕೆಲವು ಪಕ್ಕದ ಮನೆಯವರು ಕಿರಿಕಿರಿ ಮಾಡ್ತಾ ಇದ್ದಾರೆ ಏನು ಅಂತ ಅನಿಸಿದರೆ ಒಂದು ಮನ್ಯು ಸೂಕ್ತ ಪಾರಾಯಣ ಮಾಡಿದರೆ ಸರಿಯಾಗ್ತದೆ ಅಂದರೆ ಅವರು ಸಾಯ್ತಾರೆ ಅಂತ ಅರ್ಥ ಅಲ್ಲ. ಅವರು ಸಾಯ್ತಾರೆ ಅಂತ ಇವ ಮಾಡಿದರೆ ಇದು ಇವನಿಗೆ ಅನರ್ಥದಾಯಕವಾದದ್ದು. ಮತ್ತೇನು, ದುಷ್ಟನನ್ನು ಸಾಯಿಸುವುದಕ್ಕೆ ಈ ಮಂತ್ರ ಅಲ್ಲ, ದುಷ್ಟತ್ವವನ್ನು ಸಾಯಿಸುವುದಕ್ಕೆ ಈ ಮಂತ್ರ. ಅಂದರೆ ವಿಪ್ರರು ಯಾವತ್ತೂ ಕೂಡ ಇನ್ನೊಬ್ಬರು ಸಾಯುವುದಕ್ಕೆ ಯಾವ ಮಂತ್ರವನ್ನು ಬಳಸುವ ಹಾಗಿಲ್ಲ. ಬಳಸಿದರೆ ಅದು ಅವನಿಗೆ ದೋಷದಾಯಕವಾಗ್ತದೆ. ಶೇನಯಾಗ ಅಂತ ಉಂಟು ಶಾಸ್ತ್ರದಲ್ಲಿ. ಶೇನಯಾಗದ ಉದ್ದೇಶ ಏನು ಅಂದರೆ ಶತ್ರುವನ್ನು ನಾಶ ಮಾಡುವಂಥದ್ದು. ಶತ್ರು ನಾಶಕ್ಕೋಸ್ಕರ ಶೇನಯಾಗ ಮಾಡಿದರೆ ಆಮೇಲೆ ಇವು ಅಶ್ವಮೇಧ ಮಾಡಬೇಕು ಮತ್ತೆ ಪ್ರಾಯಶ್ಚಿತ್ತ ಸ್ವರೂಪದಲ್ಲಿ. ಹಾಗೆ ಇಲ್ಲೂ ಕೂಡ ಅಷ್ಟೇ, ದುಷ್ಟ ನಿಬರ್ಹಣಕ್ಕೋಸ್ಕರ ಅಲ್ಲ. ಮತ್ತೆ ಅವರು ಯಾಕೋ ಸಿಕ್ಕಾಬಟ್ಟೆ ದೌಷ್ಟ್ಯವನ್ನು ತೋರಿಸ್ತಾ ಇದ್ದಾರೆ, ಅವರ ದುಷ್ಟತ್ವ ಹೋಗಿ ಅವರು ಶಿಷ್ಟರಾಗಲಿ ಅಂತ. ಈ ದುಷ್ಟತ್ವ ನಿವೃತ್ತಿಗೋಸ್ಕರ ಮಂತ್ರದ ವಿನಿಯೋಗ ಬ್ರಾಹ್ಮಣನಿಗೆ ವಿನಿಯುಕ್ತವಾಗತಕ್ಕಂಥದ್ದು. ಆದರೆ ಆ ಮಂತ್ರದ ಬಲ ಏನು ಅಂದರೆ ದುಷ್ಟ ಸಂಹಾರ ಅನ್ನೋದು ಅದರ ಮಂತ್ರದ ಬಲ. ಹಾಗಾಗಿ ಈ ಮಂತ್ರದ ಕೊನೆಯ ಮಂತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ಭಿಯಂ ದಧಾನ ಹೃದಯೇಶು ಶತ್ರವಃ ಪರಾಜಿತಾ ಸಹ ಅಪನಿಲಯಂತ. ಮಂತ್ರದ ಕೊನೆಗೆ ಹೇಳುವುದು ಹಾಗೆ, ಯಾರು ನಮ್ಮ ಮನಸ್ಸಿನಲ್ಲಿ ಭೀತಿಯನ್ನು ಹುಟ್ಟಿಸುವ ಹಾಗೆ ವರ್ತಿಸ್ತಾ ಇದ್ದಾರೋ ಶತ್ರುಗಳು, ಅವರೆಲ್ಲ ಪರಾಜಿತರಾಗಿ ದೂರಕ್ಕೆ ಹೋಗಲಿ. ನಮಗೆ ಅವರು ಎಷ್ಟು ದೂರದಲ್ಲಿದ್ದರೆ ನಮಗೆ ತೊಂದರೆ ಕೊಡುವುದಿಲ್ವೋ ಅಲ್ಲಿಯ ತನಕ ಅಪನಿಲಯನವನ್ನು ಹೊಂದಲಿ, ದೂರಕ್ಕೆ ಅವರು ಸಾಗಿ ಹೋಗಲಿ ಅಂತ ಹೇಳುವಂತಹ ಒಂದು ಮಂತ್ರದ ಭಾಗ. ಹಾಗಾದರೆ ಇದನ್ನು ನಾವು ಯಾವುದಕ್ಕೆ ಬಳಸಬೇಕು? ಇನ್ನೊಬ್ಬರನ್ನು ಹೊಡೆಯುವುದಕ್ಕೆ, ಓಡಿಸುವುದಕ್ಕೆ ಬಳಸಬೇಕಾ? ಹಾಗೆ ನಿಯಮ ಇಲ್ಲ. ಎಲ್ಲ ಮಂತ್ರಗಳು ಕೂಡ ಭಗವಂತನ ಮಾಹಾತ್ಮ್ಯ ಪ್ರತಿಪಾದಕವಾದವುಗಳು. ಅದನ್ನ ಐಹಿಕವಾದ ಶತ್ರು ನಿಬರ್ಹಣವೋ ಅಥವಾ ಇಷ್ಟ ಪ್ರಾಪಣವೋ, ಸಹಸ್ಸು ಮತ್ತು ಬಲ ಮತ್ತು ಪುಷ್ಟಿ ಇವುಗಳ ಪ್ರಾಪ್ತಿಗೋಸ್ಕರವೋ ಇಷ್ಟೇ ಉದ್ದೇಶದಿಂದ ಈ ಮಂತ್ರ ಇರುವುದಲ್ಲ. ಈ ಮಂತ್ರಗಳು ಭಗವಂತನ, ಮುಖ್ಯವಾಗಿ ನರಸಿಂಹರೂಪಿಯಾದಂತಹ ಭಗವಂತನ ಉತ್ಕರ್ಷವನ್ನು ಪ್ರತಿಪಾದನೆ ಮಾಡುವ ಮಂತ್ರಗಳು. ಆದ್ದರಿಂದ ನಾವಿಲ್ಲಿ ಉಪನ್ಯಾಸದ ಮೂಲ ಉದ್ದೇಶ ಇರುವುದೇನೆಂದರೆ, ಈ ಮಂತ್ರಗಳು ಹೇಗೆ ಭಗವಂತನ ಮಹತ್ವವನ್ನು ಪ್ರತಿಪಾದಿಸ್ತವೆ. ವೇದದ ಪ್ರತಿಯೊಂದು ಮಂತ್ರವೂ ಭಗವಂತನ ಮಾಹಾತ್ಮ್ಯ ಪ್ರತಿಪಾದಕವಾದದ್ದು. ಆದರೆ ಇದು ಕೂಡ ದೇವರ ಗುಣಗಾನ ಮಾಡುವುದಕ್ಕೆ ಈ ಮಂತ್ರ ಇದೆ. ವೇದಗಳೆಲ್ಲವೂ ಹಾಗೆ ಅಂತ ಆಚಾರ್ಯರು ಅಲ್ಲಲ್ಲಿ ಅಂತಹ ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ತತ್ಪರಾಹ ಸರ್ವ ಏವ. ಎಲ್ಲ ವೇದಗಳು ಕೂಡ ಭಗವಂತನ ಮಾಹಾತ್ಮ್ಯವನ್ನು ಹೇಳುವಲ್ಲೇ ತಾತ್ಪರ್ಯ ಉಳ್ಳವುಗಳು. ಅವನ ಸರ್ವೋತ್ಕರ್ಷವನ್ನು ಪಾದನೆ ಮಾಡುವಲ್ಲೇ ವೇದಗಳಿಗೆ ಮಹತ್ವ ಇರತಕ್ಕಂಥದ್ದು, ತಾತ್ಪರ್ಯ ಇರುವಂಥದ್ದು. ಈ ಮಂತ್ರಗಳು ಋಷಿ ತಾಪಸ ಮನ್ಯು ಋಷಿ ಅಂತ ಗೊತ್ತಾಯಿತು. ಅದರ ಜೊತೆಗೆ ಭೀಮಸೇನನು ಋಷಿ. ಆದ್ದರಿಂದ ನಾವು ಯಸ್ತೆ ಮನ್ಯೋ ಇತಿ ಚತುರ್ದಶರ್ಚಸ್ಯ ಸೂಕ್ತಸ್ಯ ಮನ್ಯುಸ್ತಾಪಸಃ ಬ್ರಹ್ಮ ಭೀಮಸೇನೋ ವಾ ಋಷಿ ಅಂತ ಹೇಳಿ ತಲೆ ಮುಟ್ಟುವಂಥದ್ದು. ಋಷಿಯನ್ನು ಹೇಳುವಾಗ ತಲೆ ಮುಟ್ಟುವುದು ಯಾಕೆ ಅಂತ ಹೇಳಿದರೆ, ಈ ಮಂತ್ರವನ್ನು ದರ್ಶನ ಮಾಡಿರುವ ಆ ಋಷಿಯ ಪಾದಕ್ಕೆ ನಮ್ಮ ತಲೆಯನ್ನು ತಾಗಿಸಿಕೊಂಡು ಮಂತ್ರ ಪಠಿಸ್ತೇವೆ ಅಂತ ಆ ಅನುಸಂಧಾನ ಮಾಡುವುದಕ್ಕೆ ನಾವು ತಲೆಯನ್ನು ಮುಟ್ಟುವುದು. ಋಷಿರು ಗುರುತ್ವಾತ್ ಶಿರಸೈವ ಧಾರ್ಯ ಅಂತ ತಂತ್ರಸಾರ ಸಂಗ್ರಹದ ವ್ಯಾಖ್ಯಾನ ತತ್ವಕಣಿಕೆಯಲ್ಲಿ ಹೇಳ್ತಾರೆ. ಮಂತ್ರದ ಋಷಿ ಅವನು ನಮ್ಮ ಗುರುಸ್ಥಾನಾಪನ್ನನಾದ್ರಿಂದ ಆತನನ್ನು ಶಿರಸಾಧಾರಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಶಿರಸ್ಸನ್ನು ಮುಟ್ಟಬೇಕು. ಆಮೇಲೆ ಛಂದಸ್ಸು ಯಾವುದು ಮಂತ್ರದ್ದು? ಆದ್ಯ ಜಗತಿ ತಥೋ ನವತ್ರಿಷ್ಟುಭಃ ತತಶ್ಚತಸ್ರಃ ಜಗತ್ಯಶ್ಚಂದಾಂಸಿ. ಇದರ ಮೊದಲನೇ ಮಂತ್ರ ಜಗತಿ ಎಂಬ ಛಂದಸ್ಸಿನಲ್ಲಿದೆ. ಕೊನೆಯ 4 ಮಂತ್ರ ಅದು ಜಗತಿ ಛಂದಸ್ಸಿನಲ್ಲಿದೆ. ಮಧ್ಯದಲ್ಲಿರುವ 9 ಮಂತ್ರಗಳು ಅದು ತ್ರಿಷ್ಟುಪ್ ಛಂದಸ್ಸಿನಲ್ಲಿದೆ. ಒಟ್ಟಂದದಲ್ಲಿ ತ್ರಿಷ್ಟುಪ್ ಜಗತಿ ಛಂದಸಿ. ತ್ರಿಷ್ಟುಪ್ ಮತ್ತು ಜಗತಿ ಎನ್ನುವುದು ಇಲ್ಲಿರುವ ಛಂದಸ್ಸು. ಛಂದಸ್ಸನ್ನು ತಿಳ್ಕೊಳ್ಳುವ ಉದ್ದೇಶ ಏನು ಅಂದರೆ,
ಛಂದಸ್ಸು ಈ ಮಂತ್ರದ ಗತಿ ಹೇಗೆ ಅಂತ ನಮಗೆ ಅರ್ಥ ಮಾಡಿಸ್ತದೆ. ಈಗ ಕೆಲವು ಶ್ಲೋಕಗಳನ್ನು ಇದು ಯಾವ ರಾಗದಲ್ಲಿ ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಛಂದಸ್ಸಿನ ಜ್ಞಾನ ಇಲ್ಲದೆ ಹೋದರೆ. ಈಗ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ತಿದ್ರೆ ಅದೇ ರೀತಿ ಎಷ್ಟು ಶ್ಲೋಕ ಬೇಕಾದರೂ ನಾವು ಹೇಳ್ತೇವೆ. ಯಾಕಂದರೆ ಅದು ಅನುಷ್ಠುಪ್ ಛಂದಸ್ಸು, 8 ಅಕ್ಷರಗಳಿಂದ ತುಂಬಿರುವಂಥದ್ದು. ಅದರದ್ದು ಪಠನದ ಕ್ರಮ ಹೀಗೆ ಅಂತ ನಮ್ಗೆ ಗೊತ್ತಿರ್ತದೆ. ಅದೇ ಒಂದು 11 ಅಕ್ಷರ ಇದ್ದರೆ, 8 ಅಕ್ಷರ ಇಲ್ಲ 11 ಅಕ್ಷರ ಇದೆ ಅಂತ ಆದರೆ ಅದರ ರಾಗ ವ್ಯತ್ಯಾಸ ಆಗ್ತದೆ. ಅದು ನಮೋಸ್ತನಂತಾಯ ಸಹಸ್ರಮೂರ್ತಯೇ, ಅದು ಶುಕ್ಲಾಂಬರಧರಂ ವಿಷ್ಣುವಿದ್ದ ಹಾಗಿಲ್ಲ, ಅದರ ರಾಗವೇ ಬೇರೆ. ಇನ್ನೊಂದೆರಡು ಅಕ್ಷರ ಸೇರಿದರೆ ಆವಾಗ ಅದರ ರಾಗ ಇನ್ನೊಂದೇ ವ್ಯತ್ಯಾಸವೇ ಆಗ್ತದೆ. ಕಮಲ ಕುಚ ಚೂಚುಕ ಕುಂಕುಮ ಅಥವಾ ಅದರ ರಾಗವೇ ಮತ್ತೆ ವ್ಯತ್ಯಾಸ ಆಯಿತು. ಇನ್ನೂ ಅಕ್ಷರಗಳು ಜಾಸ್ತಿಯಾಗಿ ಅದು ಶಾರ್ದೂಲ ವಿಕ್ರೀಡಿತ ಮೊದಲಾದ ವೃತ್ತಕ್ಕೆ ಹೋದರೆ ಆವಾಗ ಅದನ್ನು ಪಠಿಸುವ ಕ್ರಮ ಇನ್ನಷ್ಟು ಬೇರೆ. ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯು ಚ ವಂದೇ, ಹೀಗೊಂದು ರಾಗ ವ್ಯತ್ಯಾಸ ಆಗ್ತದೆ. ಹಾಗೆ ಈಗ ತ್ರಿಷ್ಟುಪ್ ಛಂದಸ್ಸು ಅಂತ ಹೇಳಿದರೆ ಒಂದರಲ್ಲಿ ಅಂದರೆ ಒಂದು ಪಂಕ್ತಿಯಲ್ಲಿ ಒಂದು ಪಾದದಲ್ಲಿ 11 ಅಕ್ಷರಗಳು ಬಂದರೆ ಅದನ್ನು ತ್ರಿಷ್ಟುಪ್ ಛಂದಸ್ಸು ಅಂತ ಕರೀತಾರೆ. ಪಾದದಲ್ಲಿ 11 ಅಂದರೆ ಇಡೀ ಮಂತ್ರದಲ್ಲಿ 44 ಅಕ್ಷರಗಳು. 44 ಅಕ್ಷರ ಇದ್ದರೆ ತ್ರಿಷ್ಟುಪ್, 48 ಅಕ್ಷರ ಇದ್ದರೆ ಅದು ಜಗತಿ. ಛಂದಸ್ಸುಗಳಲ್ಲಿ ಸಪ್ತ ಛಂದಸ್ಸುಗಳು ಅಂತ ಕರೀತಾರೆ. ಆ 7 ಛಂದಸ್ಸುಗಳಲ್ಲಿ ದೊಡ್ಡ ಛಂದಸ್ಸು ತ್ರಿಷ್ಟುಪ್ ಜಗತಿ ಛಂದಸ್ಸು, ಯಾಕಂದರೆ 48 ಅಕ್ಷರದ ಛಂದಸ್ಸು. ಚಿಕ್ಕ ಛಂದಸ್ಸು ಅಂದರೆ ಗಾಯತ್ರಿ ಛಂದಸ್ಸು, ಅದು 24 ಅಕ್ಷರದ ಛಂದಸ್ಸು. ಹೀಗೆ 24ರಿಂದ 48 ಅಕ್ಷರದ ತನಕ ಸಪ್ತ ಛಂದಸ್ಸುಗಳು ಅಂತ ಕರೀತಾರೆ. ಅದಕ್ಕಿಂತ ಮೇಲೆ ಮತ್ತೆ ಅತಿ ಜಗತಿ, ಶಕ್ವರಿ, ಅತಿಶಕ್ವರಿ, ಅಷ್ಟಿ, ಅತ್ಯಷ್ಟಿ ಇತ್ಯಾದಿ ಛಂದಸ್ಸುಗಳಿದ್ದಾವೆ. ಪ್ರಕೃತ ನಮ್ಮ ಮನ್ಯು ಸೂಕ್ತದಲ್ಲಿ ದೊಡ್ಡ ಛಂದಸ್ಸು ಅನಿಸಿದ ಜಗತಿ ಛಂದಸ್ಸಿನ 5 ಮಂತ್ರಗಳಿದ್ದಾವೆ. ತ್ರಿಷ್ಟುಪ್ ಛಂದಸ್ಸಿನ ಒಟ್ಟು 9 ಮಂತ್ರಗಳಿದ್ದಾವೆ. 9, 5, 14 ಮಂತ್ರಗಳಿಂದ ಕೂಡಿದಂತಹ ಮಂತ್ರ ಅದರ ಒಳಗೆ ಪ್ರವೇಶ. ಇನ್ನು ದೇವತೆ ಯಾರು ಅಂತ ಒಂದು ನೋಡಿ ಒಳಗೆ ಹೋಗಬೇಕು. ಇದಕ್ಕೆ ದೇವತೆ ಯಾರು ಅಂದರೆ ಮನ್ಯು. ಇದಕ್ಕೆ ಋಷಿಯೂ ಮನ್ಯು, ತಾಪಸ ಮನ್ಯು. ಇದರಿಂದ ಪ್ರತಿಪಾದ್ಯನಾದಂತಹ ದೇವತೆಯೂ ಕೂಡ ಮನ್ಯು. ಮನ್ಯು ಅನ್ನುವ ಶಬ್ದಕ್ಕೆ ಇವತ್ತು ಸಂಸ್ಕೃತದ ಬಳಕೆಯಲ್ಲಿ ಯಜ್ಞ ಅಂತ ಒಂದು ಪ್ರಸಿದ್ಧವಾದ ಅರ್ಥ ಇದೆ. ನಮ್ಮ ಇಂದ್ರನಿಗೆ ಶತಮನ್ಯು ಅಂತ ಕರೀತಾರೆ. ಶತಮನ್ಯು ಅಂತ ಆದರೆ ಶತಕ್ರತು ಅಂತ ಅರ್ಥ, 100 ಯಾಗಗಳನ್ನು ಮಾಡಿದವ. ಇನ್ನೊಂದು ಅರ್ಥ ಮನ್ಯು ಶಬ್ದಕ್ಕೆ ಪ್ರಸಿದ್ಧವಾದದ್ದು ಕೋಪ ಅಂತ. ಇದು ಕೂಡ ನಾವು ನಿತ್ಯ ಬಳಸುವ ಸಂಸ್ಕೃತದಲ್ಲಿ ಮನ್ಯು ಅಂದರೆ ಕ್ರೋಧ, ಈ ಅರ್ಥವೂ ಕೂಡ ಪ್ರಸಿದ್ಧವಾದದ್ದೇ. ಮತ್ತೊಂದು ಅರ್ಥ ಮನ್ಯು ಶಬ್ದಕ್ಕೆ ರುದ್ರದೇವರು ಅಂತ, ಕ್ರೋಧದ ಅಭಿಮಾನಿಯಾದ ರುದ್ರದೇವರಿಗೆ ಮನ್ಯು ಅಂತ ಹೆಸರಿದೆ. ಇದು ಪ್ರಸಿದ್ಧವಾದದ್ದು ಮನ್ಯು ಶಬ್ದ. ಇದರ ನಂತರ ಮನ್ಯು ಶಬ್ದಕ್ಕೆ ರುದ್ರದೇವರು ತನ್ನ ಒಳಗೆ ಅನುಸಂಧಾನ ಮಾಡಿಕೊಳ್ಳುವ ಭಗವಂತನ ರೂಪಕ್ಕೆ ಮನ್ಯು ಅಂತ ಹೆಸರು. ರುದ್ರದೇವರ ಅಂತರ್ಯಾಮಿಯಾದ ರೂಪ ಅಂತ ಹೇಳಿದರೆ 2 ರೂಪ ಇದೆ. ಒಂದು ಸಂಕರ್ಷಣ ರೂಪ, ಮತ್ತೊಂದು ನರಸಿಂಹ ರೂಪ. ರುದ್ರಾಂತರ್ಗತ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಹೇಳ್ತೇವೆ. ಅಂದರೆ ರುದ್ರ ಉಪಾಸನೆ ಮಾಡುವ ರೂಪ ಒಂದು ನರಸಿಂಹ ರೂಪ. ಅದೇ ರುದ್ರನ ಮೂಲ ರೂಪ ಯಾವುದು ಅಂದರೆ ಶೇಷ. ರುದ್ರನೇ ಮುಂದಕ್ಕೆ ಶೇಷನಾಗುವುದು. ಅಂದರೆ ಶೇಷ ಬೇರೆ ಅಲ್ಲ, ರುದ್ರ ಬೇರೆ ಅಲ್ಲ. ಹೇಗೆ ಪ್ರಾಣದೇವರು ಬೇರೆ ಅಲ್ಲ, ಬ್ರಹ್ಮದೇವರು ಬೇರೆ ಅಲ್ಲ ಅಲ್ವಾ. ಭಾವಿ ಬ್ರಹ್ಮನೇ ಪವಮಾನ ಪ್ರಜಾಪತಿ ಅಂತ ಪವಮಾನ ಸೂಕ್ತ ಇದೆ. ಈ ಪವಮಾನನೇ ಮುಂದಕ್ಕೆ ಪ್ರಜಾಪತಿ ಆಗುವುದಾದ್ರಿಂದ ಅವರಿಬ್ಬರ ಉಪಾಸ್ಯ ಸ್ವರೂಪ ಒಂದೇ ಹೇಗೋ ಹಾಗೆ ರುದ್ರದೇವರೇ ಶೇಷನಾಗುವುದರಿಂದ ಶೇಷನ ಉಪಾಸ್ಯ ರೂಪ ಸಂಕರ್ಷಣ. ಆ ಕಾರಣದಿಂದ ರುದ್ರನಿಗೆ ಸಂಕರ್ಷಣ, ರುದ್ರಾಂತರ್ಗತ ಸಂಕರ್ಷಣ ರೂಪಿ ಪರಮಾತ್ಮ. ಹೀಗೆ ರುದ್ರನಲ್ಲಿ 2 ರೂಪಗಳು ಉಪಾಸ್ಯವಾಗ್ತಾರೆ. ಒಂದು ಆತ ಸಂಹಾರಕರ್ತಾರನಾಗಿ ರುದ್ರನಾಗಿ ನರಸಿಂಹನನ್ನು ಉಪಾಸನೆ ಮಾಡ್ತಾನೆ, ಶೇಷನಾಗಿ ಸಂಕರ್ಷಣನನ್ನು ಉಪಾಸನೆ ಮಾಡ್ತಾನೆ. ಈ ನರಸಿಂಹ ಮತ್ತು ರುದ್ರ ಇವರಿಬ್ಬರದ್ದು ಸಾಮ್ಯ ಏನು ಅಂದರೆ, ನರಸಿಂಹನಿಗೆ 3 ಕಣ್ಣು. ನರಸಿಂಹ ಧ್ಯಾಯೇತ್ ನೃಸಿಂಹಂ ಉರುವೃತ್ತ ರವಿ ತ್ರಿನೇತ್ರಂ ಅಂತ. ನರಸಿಂಹ ದೇವರಿಗೆ 3 ಕಣ್ಣು. ನಾವು ಚಿತ್ರ ಬರೆಯುವಾಗ 3 ಕಣ್ಣು ಬರೆಯುವುದಿಲ್ಲ, ಯಾಕಂದರೆ ಅದು ಸಿಂಹದ ರೂಪದಲ್ಲಿ 3 ಕಣ್ಣು ಬರೆದ್ರೆ ಚೆನ್ನಾಗಿರುವುದಿಲ್ಲ ಅಂತ ನಾವು ಬರೆಯುವುದಿಲ್ಲ. ಆದರೆ ನರಸಿಂಹನ ಸ್ವರೂಪದಲ್ಲೇ ಆತ ತ್ರಿನೇತ್ರ. ಆದ್ದರಿಂದಲೇ ಆ ನರಸಿಂಹನ ಉಪಾಸನೆಯನ್ನು ಮಾಡತಕ್ಕಂತಹ ರುದ್ರದೇವರು ಕೂಡ 3 ಕಣ್ಣಿನವರು. ರುದ್ರದೇವರು ಕೂಡ ತ್ರಿನೇತ್ರ, ತ್ರಿನಯನ ಅಂತ ವ್ಯವಹರಿಸಲ್ಪಡ್ತಾರೆ. ಹೀಗೆ ರುದ್ರನಿಂದ ಉಪಾಸ್ಯನಾದ ನಮ್ಮ ನರಸಿಂಹದೇವರು ತ್ರಿನೇತ್ರನಿದ್ದಾನೆ ಅನ್ನೋದು ಒಂದು ವಿಶೇಷ. ಆ ನರಸಿಂಹದೇವರು
ರುದ್ರನ ಅಂತರ್ಯಾಮಿಯಾಗಿ ಉಪಾಸ್ಯನಾದ್ರಿಂದ ಆ ನರಸಿಂಹದೇವನಿಗೂ ಕೂಡ ಮನ್ಯು ಅಂತ ಹೆಸರು. ಆ ನರಸಿಂಹದೇವರು ಈ ಮಂತ್ರದಿಂದ ಮೊದಲ ಪ್ರತಿಪಾದ್ಯ ಸ್ವರೂಪ. ಅನ್ನ ಮನ್ಯು ನಾಮಕ ಲಕ್ಷ್ಮೀ ನರಸಿಂಹೋ ದೇವತಾ ಅಂತ ಹೃದಯ ಮುಟ್ಟಿಕೊಂಡು ಹೇಳುವುದು. ಮನ್ಯು ಎಂಬ ಹೆಸರುಳ್ಳಂತಹ ಲಕ್ಷ್ಮೀ ಸಮೇತನಾದಂತಹ ನರಸಿಂಹದೇವ ಈ ಮನ್ಯು ಸೂಕ್ತದಿಂದ ಪ್ರತಿಪಾದ್ಯನಾದಂತಹ ದೇವತೆ. ಆ ನರಸಿಂಹದೇವರು ಪ್ರತಿಪಾದ್ಯ ಅಂದರೆ ಮನ್ಯು ಸೂಕ್ತವನ್ನು ಪ್ರಾರಂಭ ಮಾಡಿ 14 ಮಂತ್ರಗಳನ್ನು ಮುಗಿಸುವ ಅಲ್ಲಿಯ ತನಕವೂ ಕೂಡ ನಾವು ಮನ್ಯು ನಾಮಕ ಲಕ್ಷ್ಮೀ ನರಸಿಂಹನನ್ನು ಹೃದಯದಲ್ಲಿ ನಿಲ್ಲಿಸಿಕೊಳ್ಬೇಕು. ನಾವೇ ನಿಂತುಕೋ ಅಂತ ಹೇಳಿದರೆ ನರಸಿಂಹದೇವರು ಹೃದಯದಲ್ಲಿ ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ಹೃದಯ ಮುಟ್ಟಿಕೊಂಡು ನರಸಿಂಹೋ ದೇವತಾ ಅಂತ ಹೇಳುವುದು. ಅಂದರೆ ನೀನು ಹೃದಯದಲ್ಲಿ ನಾನು ಮಂತ್ರ ಪಠಿಸಿ ಮುಗಿಸುವಲ್ಲಿಯ ತನಕ ಶಾಂತವಾಗಿ ಕೂತುಕೋ ಸ್ವಾಮಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡು. ಹೃದಾವಗಂತವ್ಯತಯಾ ಸದೈವ ಹೃದಿ ಪ್ರತಿಷ್ಠಾ ಮನುದೇವತಾಯ. ಮಂತ್ರದ ದೇವತೆಯನ್ನು ಹೃದಯ ಮುಟ್ಟಿಕೊಂಡು ಯಾಕೆ ಹೇಳಬೇಕು ಅಂದರೆ ಹೃದಯದಲ್ಲಿ ಮಂತ್ರ ಮುಗಿಸುವಲ್ಲಿಯ ತನಕ ಆ ದೇವರು ಉಪವಿಷ್ಟರಾಗಿರಬೇಕು ಅಂತ ಪ್ರಾರ್ಥನೆ ಸಲ್ಲಿಸುವ ಅನುಸಂಧಾನ ಮಾಡುವುದಕ್ಕೋಸ್ಕರ ಹೃದಯ ಮುಟ್ಟಿಕೊಂಡು ದೇವತೆಯನ್ನು ಉಲ್ಲೇಖ ಮಾಡಬೇಕು. ಈಗ ನರಸಿಂಹದೇವರ ಸ್ವರೂಪ ಏನು, ಅವರಲ್ಲಿ ಪ್ರಾರ್ಥನೆ ಏನು, ಇದನ್ನು ಹೇಳುವುದಕ್ಕೆ ಮಂತ್ರ ಉಂಟು. ಮಂತ್ರದಲ್ಲಿ ಯಸ್ತೆ ಮನ್ಯೋ ವೀಧದ್ವಜ್ರಸಾಯಕ ಸಹವೋಜ ಪುಷ್ಯತಿ ವಿಶ್ವಾಮಾನುಷಕ್ ಸಾಕ್ಯಾ ಮದ ಸಮಾರ್ಯಂತಯಾ ಯುಜ ಸಹಸ್ಕೃತೇನ ಸಹ ಸಾ ಸಹಸ್ವತ. ಜಗತಿ ಛಂದಸ್ಸಿನ ಮಂತ್ರ ಇದು. ಜಗತಿ ಛಂದಸ್ಸಿಗೆ ವಿಶ್ವದೇವತೆಗಳಂತೆ, ವಿಶ್ವೇ ದೇವತೆಗಳು, ವಿಶ್ವದೇವಿಯರು ಅದಕ್ಕೆ ಅಭಿಮಾನಿ ದೇವಿಯರು. ಜಗತಿ ಛಂದ ಅಂತ ನಾವು ಹೇಳುವಾಗ ಆ ದೇವಿಯರೆಲ್ಲ ನಮ್ಮ ನಾಲಿಗೆಯಲ್ಲಿ ನಿಂತು ಅದನ್ನು ಸ್ಪಷ್ಟವಾಗಿ ಉಚ್ಚರಿಸುವ ಶಕ್ತಿ ಕೊಡಲಿ ಎಂಬ ಉದ್ದೇಶದಿಂದ ಈ ಮೂಗಿನ ಹತ್ರ ಮುಟ್ಟುವಂಥದ್ದು ಛಂದಸ್ಸನ್ನು ಹೇಳುವಾಗ. ಆ ಮಂತ್ರ ಹೇಳುವುದೇನೆಂದರೆ, ಓ ಮನ್ಯು ದೇವತೆಯೇ, ನೀನು ಪ್ರಪಂಚಕ್ಕೆ ಪುಷ್ಟಿಯನ್ನು ಕೊಡತಕ್ಕಂಥವ, ಜೊತೆಗೆ ನಮಗೆ ಸಹನ ಶಕ್ತಿಯನ್ನು ಕೂಡ ಕೊಡು ಅಂತ ಇಷ್ಟನ್ನು ಹೇಳ್ತದೆ. ಇಲ್ಲಿ ವಿಶೇಷ ಏನಿದೆ ಅಂದರೆ, ನೀನು ಪ್ರಪಂಚಕ್ಕೆ ಪುಷ್ಟಿಯನ್ನು ಕೊಡುವವ ಅಂತಿದೆ ಹೊರತು ನನಗೆ ನೀನು ಪುಷ್ಟಿಯನ್ನು ಕೊಡು ಅಂತ ಪ್ರಾರ್ಥನೆ ಇಲ್ಲ. ಪುಷ್ಯತಿ ವಿಶ್ವಂ ಆನುಷಕ್. ವಿಶ್ವ ಅಂದರೆ ಸಮಗ್ರ ಪ್ರಪಂಚ. ಪ್ರಪಂಚವನ್ನೆಲ್ಲ ಪುಷ್ಯತಿ ಅಂದರೆ ಪುಷ್ಣಾತಿ, ಪ್ರಪಂಚಕ್ಕೆಲ್ಲ ಪುಷ್ಟಿಯನ್ನು ಕೊಡತಕ್ಕಂಥವನು ಮನ್ಯು. ಅದು ಹೇಗೆ? ಆನುಷಕ್, ಎಲ್ಲೆಡೆ ಅಂತ ಅರ್ಥ. ಆನುಷಕ್ ಅಂದರೆ ಸರ್ವತ್ರ ಅಂತ. ವಿಶ್ವವನ್ನು ಎಲ್ಲೆಡೆಯಿಂದಲೂ ಪುಷ್ಟಿಗೊಳಿಸತಕ್ಕಂಥವನು ನೀನು ಅಂತ ದೇವರ ಬಗ್ಗೆ ಮಾತಿದೆ ಇಲ್ಲಿ. ದೇವರಲ್ಲಿ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ, ದೇವರು ಅಂಥದ್ದು ಕೊಡುವವ ಅಂತ ಪ್ರಾರ್ಥಿಸಿದರೆ ಸಾಕು. ನೀನು ಅಂಥದ್ದನ್ನು ಕೊಡು ಅಂತ ಕೇಳುವುದು ಬೇಡ ಅಂತೆ. ದೇವರ ಹತ್ರ ನನಗೆ ಸಂತತಿ ಕೊಡು ಅಂತ ಕೆಲವರು ಕೇಳ್ತಾರಲ್ಲ, ಹಾಗೆ ಕೇಳುವಂಥದ್ದು ಸಮಂಜಸ ಅಲ್ಲ ಅಂತೆ. ಮತ್ತೆ ನೀನು ಅಂಥವರೆಲ್ಲ ಪ್ರಾರ್ಥನೆ ಮಾಡಿದಾಗ ಸಂತತಿಯನ್ನು ಕೊಟ್ಟಿದ್ಯಲ್ಲ ಸ್ವಾಮಿ ಅಂತ ಹೇಳಬೇಕು. ಆವಾಗ ದೇವರಿಗೆ ಅರ್ಥ ಆಗ್ತದೆ. ಅಂದರೆ ಮನಸ್ಸಿನಲ್ಲಿ ನನಗೆ ಕೊಡಬೇಕು ಅಂತಲೇ ಇರುವುದು, ಹೇಳೋದು ಮಾತ್ರ ಹೀಗೆ ಅಂತ, ಅದು ಅಲ್ಲಂತೆ. ನನಗೆ ಕೊಡು ಅಂತ. ಎರಡನೇ ಹಂತದಲ್ಲಿ ನನಗೆ ಬೇಕು ಅಂತ ಅನಿಸಿದ್ರು ಬೇಕು ಅಂತ ಕೇಳಬಾರ್ದು, ಅಂಥವರಿಗೆಲ್ಲ ಕೊಟ್ಟಿದ್ದೀ ಅಂತ ಕೇಳಬೇಕು. ಮನಸ್ಸಿನಲ್ಲಿ ಬೇಕು ಅಂತ ಬೇಕಾದ್ರೂ ಇರಲಿ, ಕೇಳುವ ಕ್ರಮ ಹೀಗಿರತಕ್ಕದ್ದು. ದೇವರಲ್ಲಿ ಯೇ ಯಥಾ ಉಪಾಸತೆ ತಥೈವ ಭವತಿ. ಭಗವಂತನನ್ನು ನೀನು ನಮ್ಮ ಕಷ್ಟಗಳನ್ನು ಪರಿಹರಿಸುವವ ಅಂತ ಅವನನ್ನು ಉಪಾಸನೆ ಮಾಡಿದರೆ ನಮ್ಮ ಕಷ್ಟ ಪರಿಹಾರ ಮಾಡ್ತಾರೆ. ಐತರೇಯೋಪನಿಷತ್ತಿನಲ್ಲಿ ಬರ್ತದೆ, ಛಾಂದೋಗ್ಯದಲ್ಲೂ ಇದೇ ಮಾತು ಬರ್ತದೆ. ಅಸುರರು ದೇವರನ್ನು ಉಪಾಸನೆ ಮಾಡ್ತಾರಂತೆ. ಹೇಗೆಂದರೆ ಅವರಿಗೆ ಸರಿ ನಿದ್ದೆಯೂ ಬರುವುದಿಲ್ಲ ರಾತ್ರಿ. ನಾವಾದರೆ ಸಂಧ್ಯಾ ವಂದನೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತೇವೆ, ಅವರಿಗೆ ಹಾಗಲ್ಲ. ರಾತ್ರಿಯೂ ದೇವರ ನೆನಪು. ನಮಗಿಂತ ಆಗ್ಬೋದು ಅಸುರರು. ಅವರಿಗೆ ರಾತ್ರಿ ನಾನು ಮಲ್ಕೊಂಡಿದ್ದಾಗ ಬಂದವ ಹೊಡೆದು ಸಾಯಿಸುವ ಸಾಧ್ಯತೆ ಇದೆ ಅಂತ ರಾತ್ರಿ ಅವರಿಗೆ ನೆನಪು ಇದೆ. ದೇವರ ಬಗ್ಗೆ ದ್ವೇಷದಿಂದ ರಾತ್ರಿಯ ಹೊತ್ತು ಕೂಡ ದೇವರನ್ನು ನೆನೆಸಿಕೊಳ್ತಾರೆ ಅಂತೆ. ಕಂಸನ ಹಾಗೆ, ಕಂಸ ಭಯಾತ್ ಕಂಸಃ. ಯಾವಾಗ ಶ್ರೀಕೃಷ್ಣ ತನ್ನ ಗೋಕುಲವನ್ನು ಬೃಂದಾವನವನ್ನು ಬಿಟ್ಟು ಅವ ಮಥುರೆಗೆ ಬಂದ, ಸಾಯಂಕಾಲದ ಹೊತ್ತು ಕುವಲಯಾಪೀಠ ಸಂಹಾರ ಮಾಡಿದ. ಈ ಪ್ರಕರಣ ಅವ ಅವತ್ತಿನ ದಿವಸ, ಹಿಂದಿನ ದಿವಸ ಅಂಬಷ್ಠನನ್ನೆಲ್ಲ ಸಂಹಾರ ಮಾಡ್ತಾನೆ ಅವ. ಈ ವಿಷಯ ಕೇಳಿದ ಮೇಲೆ ಅವತ್ತಿನ ರಾತ್ರಿ ಕಂಸನಿಗೆ ನಿದ್ದೆ ಬರಲಿಲ್ಲ. ಎಲ್ಲಿ ನೋಡಿದರೂ ಕೃಷ್ಣ ಕಾಣಿಸುವುದು, ಅದು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬಂದ ಹಾಗೆ, ಏನೇನೋ ಕನಸುಗಳು, ಒಟ್ಟು ನಿದ್ದೆ ಬರಲಿಲ್ಲ. ಹಾಗೆ ದುಷ್ಟರಿಗೆ ದೇವರ ಬಗ್ಗೆ ನಿರಂತರ ಆಲೋಚನೆ ಇರ್ತದೆ. ಈ ದೇವರ ಬಗ್ಗೆ ನಿರಂತರ ಆಲೋಚನೆ ಅನ್ನುವುದು ಅವರು ದೇವರ ಬಗ್ಗೆ ಮಾಡುವ ಧ್ಯಾನ, ದೇವರ ಬಗ್ಗೆ ಸಿಟ್ಟಿನಿಂದ ಮಾಡ್ತಕ್ಕಂಥ ಧ್ಯಾನ. ಅಂದರೆ ದೇವರನ್ನು ಅವರು ಉಪಾಸನೆ ಹೇಗೆ ಮಾಡ್ತಾರೆ?
ನಮ್ಮನ್ನೆಲ್ಲ ಕೊಲ್ಲುವುದಕ್ಕೆ ದೇವರು ಇರುವುದು ಅಂತ ಉಪಾಸನೆ ಮಾಡ್ತಾರೆ. ಅಸಂಭೂತಿ ರೀತಿ ಉಪಾಸತೆ ಅಂತ, ಅವರು ನಮಗೆ ಯಾವತ್ತಿಗೂ ಅವ ಐಶ್ವರ್ಯ ಕೊಡುವುದಿಲ್ಲ, ನಮ್ಮ ಉದ್ಧಾರ ಮಾಡುವವ ಅಲ್ಲ, ನಮ್ಮನ್ನು ಸಾಯಿಸುವುದಕ್ಕೆ ದೇವರಿರುವುದು ಅಂತ ಉಪಾಸನೆ ಮಾಡ್ತಾ ಇರ್ತಾರೆ. ಅದರ ಪರಿಣಾಮ ಏನಾಯ್ತಂತೆ? ದೇವರಿಂದ ಸತ್ರಂತೆ ಅವರು. ಅದೇ ದೇವತೆಗಳು, ಜ್ಞಾನಿಗಳು, ಅವರು ಹೇಗೆ ಉಪಾಸನೆ ಮಾಡ್ತಾರೆ? ತಂಭೂತಿ ರೀತಿ ಉಪಾಸತೆ. ದೇವರು ನಮಗೆ ಉತ್ಕರ್ಷ ಕೊಡುವವ, ನಮ್ಮನ್ನು ಉದ್ಧರಿಸುವುದಕ್ಕೋಸ್ಕರವೇ ದೇವರು ಇರುವುದು. ನಾವು ಹೊಂಡದಲ್ಲಿ ಬಿದ್ದು ಸಾಯ್ಲಿಕ್ಕೆ ಬಿದ್ದಾಗ ಕೈ ಎತ್ತಿದ್ರೆ ಸಾಕು, ದೇವರು ಕೈ ಹಿಡ್ಕೊಂಡು ಕರಾವಲಂಬನ ಮಾಡ್ತಾನೆ. ಈ ರೀತಿ ಯಾರು ಉಪಾಸನೆ ಮಾಡ್ತಾ ಇದ್ರೋ ಅವರೆಲ್ಲ ತೇ ಬಭೂವುಹು, ಅವರೆಲ್ಲ ಆ ಭಗವಂತನಿಂದಾಗಿ ಉತ್ಕರ್ಷವನ್ನು ಪಡೆದರು. ಆದ್ದರಿಂದ ಯೇ ಯಥಾ ಉಪಾಸತೆ ತಥೈವ ಭವತಿ. ಉಪನಿಷತ್ತು ಹೇಳುವುದು ಹೀಗೆ, ದೇವರನ್ನು ನಾವು ಉಪಾಸನೆ ಮಾಡುವುದು ನಮಗೆ ಒಳ್ಳೆದ್ದನ್ನು ಕೊಡುವುದಕ್ಕೋಸ್ಕರವೇ ದೇವರು ಇರುವುದು ಅನ್ನೋ ಉಪಾಸನೆ ಬೇಕೇ ಹೊರತು ಅವ ನಮಗೆಲ್ಲ ಅನಿಷ್ಟವನ್ನು ಕೊಡುವುದಕ್ಕೆ ಇರುವವ ಅನ್ನೋ ಉಪಾಸನೆ ಅದು ಆಸುರವಾದಂತಹ ಉಪಾಸನೆ. ಅದಕ್ಕೆ ಅನುಗುಣವಾದಂತಹ ಆಸುರವಾದ ಫಲವೇ ಅದರಿಂದ ಪ್ರಾಪ್ತಿಯಾಗ್ತದೆ. ಅದು ಉಪಾಸನೆ ದೇವರ ಬಗ್ಗೆ ಒಳಿತನ್ನು ಮಾಡುವವ ಅನ್ನೋ ಉಪಾಸನೆ ಬೇಕು. ಆದ್ದರಿಂದ ದೇವರು ಅಂದರೆ ಏನು ಅಂದರೆ, ಒಳ್ಳೆಯದು ಅಂತ ಏನೇನಿದೆಯೋ ಅವೆಲ್ಲದರ ಸಮುದಾಯವೇ ದೇವರು. ಇದು ವೇದವೇ ಹೇಳುವುದು. ದೇವರು ಅಂದರೆ ಏನು? ಯಾವುದು ಕಲ್ಯಾಣ ಅಂತುಂಟು, ಯತ್ತೇ ಕಲ್ಯಾಣತಮಂ ರೂಪಂ ತತ್ತೇ ಪಶ್ಯಾಮಿ ಅಂತ. ದೇವರು ಅಂದರೆ ಏನು ಅಂದರೆ, ಯಾವುದು ಕಲ್ಯಾಣತಮ, ಅತಿಶಯಿತವಾಗಿ ಶ್ರೇಷ್ಠ, ಇದರಲ್ಲಿ ಯಾವ ದೋಷವೂ ಇಲ್ಲ ಅಂತ ಯಾವುದಿದೆಯೋ ಅದು ದೇವರು. ಅಂತಹ ದೇವರ ಉಪಾಸನೆ ಹಾಗೆ, ಅದು ಹೇಗೆ ದೇವರಿದ್ದಾರೋ ಹಾಗೇ ದೇವರ ಉಪಾಸನೆ ಬೇಕೇ ಹೊರತು ಅದಕ್ಕೆ ವಿರುದ್ಧವಾದ ಉಪಾಸನೆಯನ್ನು ನಡೆಸುವುದಲ್ಲ. ತಪ್ಪಾದ ಉಪಾಸನೆಗೆ, ಅಸದುಪಾಸನೆಗೆ ಅಸತ್ತಾದಂತಹ ಫಲವೇ ಪ್ರಾಪ್ತಿಯಾಗ್ತದೆ. ಹಾಗಾಗಿ ದೇವರ ಉಪಾಸನೆ, ದೇವರು ನಮಗೆ ಒಳ್ಳೆದ್ದನ್ನು ಕೊಡುವವ ಅನ್ನುವ ರೀತಿಯಲ್ಲಿ ಬೇಕಲ್ವ. ಈಗ ಯಸ್ತೆ ಮನ್ಯೋ ವಿಧದ್ವಜ್ರ ಸಹಾಯಕ ಅನ್ನುವ ಮಂತ್ರವೂ ಕೂಡ ದೇವರನ್ನು ಉಪಾಸನೆ ಮಾಡುವಾಗ ನಮಗೆ ಅವ ಪುಷ್ಟಿಯನ್ನು ಕೊಡಲಿ ಅಂತಲ್ಲ, ಅವ ಲೋಕಕ್ಕೆಲ್ಲ ಪುಷ್ಟಿಯನ್ನು ಕೊಡುವವ. ವಿಶ್ವಂ ಆನುಷಕ್ ಪುಷ್ಯತಿ. ಪುಷ್ಯತಿ ಅನ್ನುವ ಪ್ರಯೋಗ ಲೋಕದಲ್ಲಿಲ್ಲ. ಲೋಕದಲ್ಲಿ ಪುಷ್ಯ ಮಾಸ ಅಂತುಂಟೆ ಹೊರತು ಪುಷ್ಯತಿ ಅನ್ನುವ ಪ್ರಯೋಗ ಇಲ್ಲ. ಲೋಕದಲ್ಲಿರುವುದು ಪುಷ್ಣಾತಿ ಅಂತ ಪ್ರಯೋಗ. ವೇದದಲ್ಲಿ ಮಾತ್ರ ಇಂತಹ ಪ್ರಯೋಗಗಳನ್ನು ನಾವು ನೋಡುವುದಕ್ಕೆ ಸಾಧ್ಯ. ಅದಕ್ಕೆ ವಿಕರಣ ವ್ಯತ್ಯಯ ಅಂತ ವ್ಯಾಕರಣದಲ್ಲಿ ಕರೀತಾರೆ. ಪುಷ್ಣಾತಿ ತಷ್ಣಾ ವಿಕರಣದ ಬದಲು ಶನ್ ವಿಕರಣವನ್ನು ಹಾಕಿ ಪುಷಪುಷ್ಟವು ಅನ್ನುವ ಧಾತುವಿನ ಬಳಕೆ. ಅದಕ್ಕೆ ಅರ್ಥ ಪುಷ್ಣಾತಿ, ನಮಗೆ ಪುಷ್ಟಿಯನ್ನು ಕೊಡತಕ್ಕಂಥವನು, ವಿಶ್ವವನ್ನೇ ಪುಷ್ಟಿಗೊಳಿಸತಕ್ಕಂಥವ. ಹೇಗೆ ಪುಷ್ಟಿಗೊಳಿಸ್ತಾನೆ? ತಾನು ಶಸ್ತ್ರವನ್ನು ಹಿಡಿದು ಪುಷ್ಟಿಗೊಳಿಸ್ತಾನಂತೆ ದೇವರು. ವಿಧದ್ವಜ್ರ ಸಾಯಕ, ಅವನ ಕೈಯಲ್ಲಿ ಸಾಯಕ ಇದೆ. ಸಾಯಕ ಅನ್ನುವ ಶಬ್ದಕ್ಕೆ ಸಾಯಿಸುವಂತಹದ್ದು ಅಂತ ಅರ್ಥ. ನೋಡಿ ಸಂಸ್ಕೃತದಿಂದ ಕನ್ನಡ ಹೇಗೆ ಹುಟ್ಟಿದೆ ಅಂತ. ಸಾಯಕ ಅಂದರೆ ಸಾಯಿಸುವಂತಹದ್ದು ಅಂತ. ಶೋ ಅಂತಕರ್ಮಣಿ ಅಂತ ಧಾತು. ಸಾಯಿಸುವಂಥದ್ದು ಯಾವುದು? ಸಿಕ್ಕಾಪಟ್ಟೆ ಉಂಟು. ವಿಷವೂ ಕೂಡ ಸಾಯಿಸುವಂಥದ್ದು. ಹಾಗಾದರೆ ಇಲ್ಲಿ ಯಾವುದು? ಅದು ವಿಶೇಷ ರೂಢಿ ಬೇಕು ಅದಕ್ಕೆ. ಸಾಯಕ ಅನ್ನುವ ಶಬ್ದಕ್ಕೆ ಎರಡು ಕಡೆಯಲ್ಲಿ ವಿಶೇಷವಾಗಿ ರೂಢಿ. ಒಂದು ಖಡ್ಗ, ಮತ್ತೊಂದು ಬಾಣ. ಅದು ಖಡ್ಗಂ ಬಾಣಂಚ ಸಾಯಕಂ ಅಂತ ಕೋಶ ಹೇಳ್ತದೆ. ಖಡ್ಗ ಮತ್ತು ಬಾಣ ಇವೆರಡಕ್ಕೆ ಸಾಯಕ ಅಂತ ಹೆಸರು ಅಂತ. ನಾವು ಹೆಚ್ಚಾಗಿ ಬಳಸುವುದು ಸಾಯಕ ಅಂತ ಹೇಳಿದರೆ ಬಾಣ ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ಆದರೆ ಮಹಾಭಾರತದಲ್ಲಿ ಮಾತ್ರ ಸಾಯಕ ಅನ್ನೋ ಶಬ್ದವನ್ನು ಖಡ್ಗ ಅನ್ನೋ ಅರ್ಥದಲ್ಲಿ ಹೆಚ್ಚಾಗಿ ಬಳಸಿದ್ದಾರೆ. ಒಟ್ಟು ಅದು ಎರಡೂ ಅರ್ಥದಲ್ಲೂ ಇರತಕ್ಕಂತಹ ಶಬ್ದ, ಅನೇಕಾರ್ಥಕವಾದ ಶಬ್ದ. ಎಂತಹ ಸಾಯಕವನ್ನು ದೇವರು ಧರಿಸಿದ್ದಾನೆ ಅಂದರೆ ವಜ್ರ ಸಾಯಕ, ವಜ್ರದ ಹಾಗೆ ಇರತಕ್ಕಂತಹ ಸಾಯಕವನ್ನು ಧರಿಸಿದ್ದಾನೆ. ವಜ್ರ ಅನ್ನುವ ಶಬ್ದವನ್ನು ಯಾವುದರಿಂದಲೂ ಪುಡಿಗುಟ್ಟುವುದಕ್ಕೆ ಸಾಧ್ಯವಿಲ್ಲವೋ ಅಂಥದ್ದು ಎಂಬ ಅರ್ಥದಲ್ಲಿ ಬಳಸುವುದು. ವಜ್ರಾಯುಧ ಅಂತ ಅನ್ನೋ ಅರ್ಥದಲ್ಲಿ ಬಳಸುವುದಲ್ಲ. ಆ ವಜ್ರಾಯುಧವನ್ನು ವಜ್ರ ಅಂತ ಯಾಕೆ ಕರೆಯುವುದಂದ್ರೆ ಅದು ಎಲ್ಲವನ್ನೂ ಪುಡಿ ಮಾಡ್ತದೆ ಹೊರತು ಅದನ್ನು ಪುಡಿಗುಟ್ಟುವುದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ವಜ್ರ ಶಬ್ದದ ಅರ್ಥ ಏನು? ಯಾವುದರಲ್ಲಿ ಪರಮಾಣುಗಳ ಸಾಂದ್ರತೆ ಅತಿ ನಿಬಿಡವಾಗಿರ್ತದೋ ಅದಕ್ಕಿಂತ ನಿಬಿಡವಾದ ಸಾಂದ್ರತೆ ಮತ್ತೊಂದರಲ್ಲಿ ಕಾಣುವುದಕ್ಕೆ ಸಾಧ್ಯ ಇಲ್ಲವೋ ಅದನ್ನು ವಜ್ರ ಅಂತ ಕರೆಯುವುದು. ಈಗ ನಮ್ಮಲ್ಲಿ ಆಕಾಶ ಉಂಟಲ್ಲ, ಅದರಲ್ಲಿ ಪರಮಾಣು ಸಾಂದ್ರತೆ ಬಹಳ ವಿರಳ. ಈ ವಿಜ್ಞಾನಿಗಳಂತೂ ಅಲ್ಲಿ ಪರಮಾಣುಗಳಿಲ್ಲ ಅಂತಾರೆ. ನಮ್ಮ ಶಾಸ್ತ್ರದ ಪ್ರಕಾರ ಆಕಾಶ ಸಂಭೂತ ಅಂತ, ಭಗವಂತನಿಂದ ಭೂತಾಕಾಶ ಹುಟ್ಟುತ್ತೆ ಅಂದರೆ ಆ ಆಕಾಶಕ್ಕೆ ಭೂತ ಸೂಕ್ಷ್ಮ ಇದೆ, ಪರಮಾಣುಗಳಿದ್ದಾವೆ. ಆದರೆ ಅತ್ಯಂತ ವಿರಳ, ಅದು ಯಾವುದನ್ನು ತಡೆಯುವುದೇ ಇಲ್ಲ. ಅದಕ್ಕೆ ಅದು ಛಿದ್ರದಾತ್ರ, ಅವಕಾಶಪ್ರದ. ಆ ಆಕಾಶದಿಂದ ವಾಯು ಹುಟ್ಟಿದ, ವಾಯುವಿನ ಪರಮಾಣುಗಳು ಸ್ವಲ್ಪ ಹತ್ತಿರ ಇದೆ. ನಮಗೆ ಅದು ಕೆಲವು ಸಲ ನಮ್ಮನ್ನು ದಬ್ತಾವೆ,
ಪ್ರತಿಬಂಧ ಮಾಡ್ತವೆ ಅಂದರೆ ಅದು ಸ್ವಲ್ಪ ಸಾಂದ್ರವಾಯಿತು. ತಿಕ್ಕಾಯ್ತಾ ತಿನ್ನಾಯ್ತಾ? ತಿಕ್ಕಾಯ್ತು. ತಿಕ್ಕುತ್ತೆ ಕೊನೆಗೆ. ಇನ್ನೂ ಹೋದರೆ ಮುಂದಕ್ಕೆ ಆ ವಾಯುವಿನಿಂದ ವಾಯೋರಗ್ನಿ, ಅಲ್ಲಿ ಇನ್ನಷ್ಟು ಸಾಂದ್ರತೆ ಬಂತು. ಅಗ್ನಿಯಿಂದ ಆಪಹ, ಬೆಂಕಿಯನ್ನಾದರೂ ತೂರಿಕೊಂಡು ಹೋಗಿಬಿಡ್ಬೋದು, ನೀರಿನಲ್ಲಿ ಮುಳುಗುವುದು ಕಷ್ಟ, ಎತ್ತಿ ಮೇಲಕ್ಕೆ ಆಗ್ತದೆ. ಅಂದರೆ ಅದರ ಸಾಂದ್ರತೆ ಅಗ್ನಿಯ ಪರಮಾಣು ಸಾಂದ್ರತೆಗಿಂತಲೂ ಜಲದಲ್ಲಿ ಸಾಂದ್ರತೆ ಇನ್ನಷ್ಟು ಜಾಸ್ತಿ ಆಯಿತು. ಅದ್ಭ್ಯ ಪೃಥಿವೀ ಅಂತ, ಪೃಥಿವೀ ಅಂತ ಬಂದ ಕೂಡಲೇ ಈ ಗೋಡೆ ಇದೆಯಲ್ಲ ಅದರ ಸಾಂದ್ರತೆ ಏನು ನಮ್ಗೆ ಗೊತ್ತೇ ಇದೆ. ಒಂದು ಆಣಿ ಹೊಡಿಬೇಕಾದ್ರೂ ನಮ್ಮನೆಯಲ್ಲಾದರೂ ಹೊಡಿಬೋದು, ಇಲ್ಲಿ ಹೊಡೆಯುವುದೇ ಗೊತ್ತಿಲ್ಲ. ಚೆನ್ನಾಗಿ ಮೊದಲು ಯಾವುದೋ ಮೆಲ್ಲಕ್ಕೆ ತೂತು ಮಾಡಿ ಆಮೇಲೆ ಹೊಡಿಬೇಕಾಗ್ತದೆ, ಅಷ್ಟು ಸಾಂದ್ರವಾಗಿದೆ. ಮಣ್ಣಿನ ಗಟ್ಟಿಯಲ್ಲಿರುವ ಸಾಂದ್ರತೆಗಿಂತ ಕಲ್ಲಿನಲ್ಲಿ ಸಾಂದ್ರತೆ ಜಾಸ್ತಿ ಉಂಟು. ಕಲ್ಲಿನ ಸಾಂದ್ರತೆ ಮಣಿಯ ಸಾಂದ್ರತೆ ಜಾಸ್ತಿ, ಕಲ್ಲಿಗಿಂತ ಮಣಿ ಅಂದರೆ ಅದೊಂದು ಕಲ್ಲೇ. ಆ ಮಣಿಗಳಲ್ಲೂ ಕೂಡ ವೈಡೂರ್ಯದಲ್ಲಿ ಸಾಂದ್ರತೆ ಜಾಸ್ತಿ ಅಂತೆ, ಅದು ಒಂದು ಕಲ್ಲೇ. ಸುಮ್ಮನೆ ವೈಡೂರ್ಯ ಅಂತ ಇದಕ್ಕೆ 1 ಲಕ್ಷ 1 ಕ್ಯಾರೆಟ್ಗೆ ಅಂತ ಬರೆದ್ರೆ ವೈಡೂರ್ಯ ಅಷ್ಟೇ, ಕಲ್ಲೇ ಅದು ಕೂಡ. ಹೆಂಗಸರಿಗೆ ಭಾರಿ ಇಷ್ಟ ಆಗುದು, ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗ್ತಾ ಹೋಗೋದು. ನಿಜವಾಗಿ ಅದು ಕಲ್ಲೇ. ಆಮೇಲೆ ಆ ಕಲ್ಲು ಅದೇ ವಜ್ರವಾದರೆ ಅದು ಸಿಕ್ಕಾಬಟ್ಟೆ ಸಾಂದ್ರತೆ ಉಳ್ಳದು. ಎಷ್ಟು ಸಾಂದ್ರತೆ ಅಂತ ಹೇಳಿದರೆ ವೈಡೂರ್ಯವನ್ನು ವಜ್ರದಿಂದ ಹೀಗೆ ಗೀರಿ ತುಂಡು ಮಾಡ್ಬೋದಂತೆ. ಅಂದರೆ ಗೀರುವುದರ ಅಷ್ಟು ಸಾಂದ್ರತೆಯಿಂದ ಕೂಡಿರತಕ್ಕಂಥದ್ದು ವಜ್ರ. ಅಂದರೆ ವಜ್ರ ಅನ್ನೋ ಶಬ್ದಕ್ಕೆ ಅದಕ್ಕಿಂತ ಸಾಂದ್ರತೆ ಇಲ್ಲದ್ದು, ಅಷ್ಟು ಗಟ್ಟಿಯಾದದ್ದು, ಮತ್ತೊಂದನ್ನು ಪುಡಿಗುಟ್ಟುತ್ತದೆ ಹೊರತು ತಾನು ಯಾವುದರಿಂದಲೂ ಪುಡಿಯಾಗುವುದಿಲ್ಲ, ಅಂಥದ್ದನ್ನು ವಜ್ರ ಅಂತ ಕರೆಯುವುದು. ಈಗ ಈ ಗಾಜನ್ನೆಲ್ಲ ತುಂಡು ಮಾಡುವುದಕ್ಕೆ ಬಳಸುವುದಿಲ್ಲ, ಅದು ಒಂದು ಥರದ ವಜ್ರ, ತುಂಬ ಕಡಿಮೆ ಬೆಲೆಯ ವಜ್ರ ಅಂತ ಅರ್ಥ. ಅಂಥದ್ದು ವಜ್ರ ಸಹಾಯಕ ಅಂತ ಹೇಳಿದರೆ ಅತ್ಯಂತ ಗಟ್ಟಿಯಾದಂತಹ ಬಾಣ ಮತ್ತು ಅತ್ಯಂತ ಗಟ್ಟಿಯಾದಂತಹ ಕತ್ತಿ, ಅದನ್ನು ವಿದಧತ್ ಅಂದರೆ ಧರಿಸಿದ್ದಾನೆ. ಹೇ ವಿದಧತ್ ವಜ್ರ ಸಹಾಯಕ, ಅದು ಸಂಬೋಧನ. ಕೈಯಲ್ಲಿ ವಜ್ರದಂತೆ ಭಾರೀ ಗಟ್ಟಿಯಾದಂತಹ ಮತ್ತೊಂದರಿಂದ ಪುಡಿಗುಟ್ಟುವುದಕ್ಕೆ ಅಸಾಧ್ಯವಾದಂತಹ ಬಾಣವನ್ನು ಮತ್ತು ಕತ್ತಿಯನ್ನು ಧಾರಣೆ ಮಾಡಿರ್ತಕ್ಕಂತಹ ಓ ಮನ್ಯುನಾಮಕ ದೇವನೇ ಅಂತ ನರಸಿಂಹನನ್ನು ಪ್ರಾರ್ಥಿಸುವುದು. ಇಲ್ಲಿ ವಸ್ತುತಃ ಪದಪಾಠ ಇರುವುದು ವಿದಧದ್ವಜ್ರ ಸಹಾಯಕ ಅಲ್ಲ. ಯಸ್ತೆ ಯಹ ತೇ ಮನ್ಯೋ ಅವಿಧದ್ವಜ್ರ ಸಹಾಯಕ ಅಂತ ಪದಚ್ಛೇದ ಇರುವುದು. ಪದಪಾಠ ಇರುವುದು ಅವಿಧದ್ವಜ್ರ ಸಹಾಯಕ. ಅವಿಧದ್ವಜ್ರ ಸಹಾಯಕ ಅಂದ್ರೆ ಏನು? ಯಾವ ಬಾಣದಿಂದಲೂ ಗಾಯಗೊಳ್ಳದೇ ಇದ್ದವ ಅಂತ ಅರ್ಥ. ಇದು ದೇವರಿಗೆ ವಿಶೇಷಣ. ಅದು ಅವನು ಕೈಯಲ್ಲೇನು ಹಿಡ್ಕೊಂಡಿದ್ದಾನೆ ಅಂತಲ್ಲ. ಯಾಕಂದರೆ ನರಸಿಂಹದೇವರು ಬಾಣವನ್ನು ಕತ್ತಿಯನ್ನು ಹಿಡಿದದ್ದೆಲ್ಲ ನಮಗೆ ಸರಿಯಾಗಿ ಕಾಣಿಸುವುದಿಲ್ಲ. ಷೋಡಶಬಾಹು ನರಸಿಂಹ ಆದರೆ ಎಲ್ಲ ಇರ್ತದೆ. ನರಸಿಂಹದೇವರು ಈ ದುಷ್ಟನ ಸಂಹಾರಕ್ಕೋಸ್ಕರ ಬಂದು ಸ್ತಂಭದಿಂದ ಎದ್ದು ಬಂದಾಗ ಕತ್ತಿ ಬಾಣಗಳನ್ನು ಹಿಡಿದದ್ದು ಕಾಣಿಸುವುದಿಲ್ಲ. ಆ ದೃಷ್ಟಿಯಿಂದ ಅವಿಧದ್ವಜ್ರ ಸಹಾಯಕ. ವೇದ ಅಂದರೆ ಚುಚ್ಚುವುದು, ವಿಧಧತ್ ಅಂತ ಹೇಳಿದರೆ ಚುಚ್ಚಲ್ಪಡುವುದು ಅಂತ ಅರ್ಥ. ಅವಿಧತ್ ಅಂದರೆ ಚುಚ್ಚದೇ ಇರತಕ್ಕಂತಹ ವಜ್ರ ಸಹಾಯಕ. ವಜ್ರದಂತೆ ಮಹಾಗಟ್ಟಿಯಾದ ಬಾಣವನ್ನು ಈ ಹಿರಣ್ಯಕಶಿಪುವಿನ ಭೃತ್ಯರೆಲ್ಲರೂ ಸೇರಿ ಆ ದೇವರ ಮೇಲೆ ಪ್ರಯೋಗಿಸಿದರೆ ಯಾವುದು ಕೂಡ ಆತನ ಮೈಯನ್ನು ಮುಟ್ಲೇ ಇಲ್ಲ. ಕೆಲವೆಲ್ಲ ಒಂದು ವಜ್ರದ ಮೇಲೆ ಒಂದು ಬಾಣವನ್ನು ಹೊಡೆದ್ರೆ ಹೇಗೆ ಅದಕ್ಕೆ ತಾಗಿ ಠಣ್ಣಂತ ಶಬ್ದ ಮಾಡಿಕೊಂಡು ಇದು ಪುಡಿಯಾಗಿ ಅದರ ತುದಿಯೂ ಕೂಡ ಅದು ಮುಗ್ಗರಿಸಿ ಕೆಳಗೆ ಬೀಳುತ್ತದೋ, ಹಾಗೆ ಈ ನರಸಿಂಹದೇವರ ಮೇಲೆ ಈ ಶತ್ರುಗಳು ಪ್ರಯೋಗಿಸಿದಂತಹ ಬಾಣಗಳೆಲ್ಲ ಅಲ್ಲಿಗೆ ಹೋಗಿ ಅವುಗಳ ಮೊನೆಗಳೇ ತುಂಡಾಗಿ ಅವುಗಳ ಕೆಳಗೆ ಬಿದ್ದವೇ ಹೊರತು ಅದರ ರೋಮವನ್ನು ಕೂಡ ಅಲುಗಾಡಿಸುವುದಕ್ಕೆ ಆ ಬಾಣಗಳಿಗೆ ಸಾಧ್ಯವಾಗಲಿಲ್ಲ ಅಂತ ನರಸಿಂಹ ಪುರಾಣ ನರಸಿಂಹ ಸ್ವರೂಪವನ್ನು ವರ್ಣಿಸುತ್ತೆ. ಹಾಗಾಗಿ ಆ ನರಸಿಂಹದೇವರನ್ನು ವರ್ಣನೆ ಮಾಡುವುದು ಅವಿಧದ್ವಜ್ರ ಸಹಾಯಕ. ವಜ್ರಕ್ಕೆ ಸದೃಶವಾದಂತಹ ಸಹಾಯಕದಿಂದ ಶರೀರದಲ್ಲಿ ಏನು ವೇದವೇ ಆಗದೇ ಇರತಕ್ಕಂತಹ ನರಸಿಂಹದೇವರೇ. ಹೇ ಮನ್ಯೋ, ಕ್ರೋಧಕ್ಕೆ ಅಭಿಮಾನಿಯಾದಂತಹ ಓ ರುದ್ರದೇವರೇ. ಯಸ್ತೆ ಮನ್ಯೋ ವಿಧದ್ವಜ್ರ ಸಹಾಯಕ ಸಹ ಓಜ ಪುಷ್ಯತಿ ವಿಶ್ವಂ ಆನುಷಕ್. ನೀನು ಸಮಗ್ರ ವಿಶ್ವವನ್ನು ಎಲ್ಲೆಡೆಯಿಂದಲೂ ಸಹಸ್ಸು ಮತ್ತು ಓಜಸ್ಸಿನಿಂದ ಪುಷ್ಟಿಗೊಳಿಸುತ್ತೀ. ಸಹಃ ಓಜಃ ಪುಷ್ಯತಿ. ಸಹಃ ಅಂದರೆ ಸಹಸ್ಸನ್ನು, ಅದು ದ್ವಿತೀಯ ವಿಭಕ್ತಿ ಏಕವಚನ. ನಮಗೆ ರಾಮಃ ಅಂತಿದ್ದ ಹಾಗೆ ಕಾಣಿಸುತ್ತೆ, ಆದರೆ ಅದು ಸಹಃ ಸಹಸಿ ಸಹಾಂಸಿ, ಸಹಃ ಸಹಸಿ ಸಹಾಂಸಿ ಅಂತ. ಸಹಃ ದ್ವಿತೀಯ ವಿಭಕ್ತಿ, ಮನಃ ಅಂತಿದ್ದ ಹಾಗೆ. ಸಹಃ ಪುಷ್ಯತಿ, ಸಹಸ್ಸನ್ನು ತುಂಬಿಸುತ್ತಿ. ಜೊತೆಗೆ ಓಜಃ, ಓಜಃ ಓಜಸಿ ಓಜಾಂಸಿ, ಅದು ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಓಜಸ್ಸನ್ನು ತುಂಬಿಸುತ್ತಿ ನೀನು ವಿಶ್ವದಲ್ಲೆಲ್ಲ.
ಅಂದರೆ ಮುಖ್ಯವಾಗಿ ಬೇಕಾದದ್ದು ಎರಡರಿಂದ, ಪುಷ್ಟಿ ಬರಬೇಕಾದ್ರೆ ಎರಡು ಬೇಕಂತೆ. ಒಂದು ಸಹಸ್ಸು, ಮತ್ತೊಂದು ಓಜಸ್ಸು. ಸಹಸ್ಸು ಅಂತ ಹೇಳಿದರೆ ಸಾಮಾನ್ಯ ಅರ್ಥದಲ್ಲಿ ಸಹನ, ಸಹಿಸಿಕೊಳ್ಳುವುದು. ಸಹಿಸಿಕೊಳ್ಳುವಿಕೆ ಅನ್ನುವುದು ಮನುಷ್ಯನ ಎಲ್ಲ ಸಾಧನೆಗೆ ಹೇತುವಾದದ್ದು. ಎರಡನ್ನೂ ಸಹಿಸಿಕೊಳ್ಬೇಕು, ವಿರುದ್ಧವಾದದ್ದು. ಸುಖವನ್ನೂ ಸಹಿಸಿಕೊಳ್ಬೇಕು, ದುಃಖವನ್ನೂ ಸಹಿಸಿಕೊಳ್ಬೇಕು. ನಾವೇನು ಆಲೋಚನೆ ಮಾಡ್ತೇವೆ? ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡು ಸ್ವಾಮಿ ಅಂತ ಇವರ ಹತ್ರ ಕೇಳ್ತೇವೆ. ಸುಖವನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡು ಅಂತ ಯಾರೂ ಕೇಳುವುದಿಲ್ಲ. ಆದರೆ ನಿಜವಾಗಿ ದೇವರಲ್ಲಿ ಅದನ್ನು ಕೇಳಬೇಕಂತೆ. ಯಾಕಂದರೆ ಸುಖ ಬಂದಾಗ ಇವ ಕುಣಿದು ಕುಪ್ಪಳಿಸಿ ಏನನ್ನೋ ಕುಡಿದು ಆಮೇಲೆ ರಸ್ತೆಯಲ್ಲೂ ಕುಪ್ಪಳಿಸಲಿಕ್ಕೆ ಶುರು ಮಾಡ್ತಾನೆ. ಸುಖವೂ ಕೂಡ ಮನುಷ್ಯನಿಗೆ ಎಷ್ಟೋ ಸಂದರ್ಭದಲ್ಲಿ ಅನಿಷ್ಟದಾಯಕವಾಗುತ್ತೆ. ದುಃಖದಲ್ಲಿ ಹೇಗೆ ಪ್ರಪಾತಕ್ಕೆ ಬೀಳಬಾರ್ದು, ಸುಖದಲ್ಲಿ ಹಾಗೆಯೇ ಆಕಾಶಕ್ಕೆ ಹಾರಲೂಬಾರ್ದು. ಯಾಕಂದರೆ ಆಕಾಶಕ್ಕೆ ಹಾರಿದರೆ ಬೀಳುವುದು ನೆಲಕ್ಕೆ ಅಲ್ವಾ. ಅದರಿಂದ ಈಗ ತಾನು ಸುಖ ದುಃಖಗಳಲ್ಲಿ ಲಾಭವು ಜಯವು ಇವನ್ನೆಲ್ಲವನ್ನು ಕೂಡ ಸಮಸ್ಥಿತಿಯಲ್ಲಿ ಕಾಣಬೇಕು ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ಸುಖ ದುಃಖಗಳಲ್ಲಿ ಸಮಸ್ಥಿತಿಯಲ್ಲಿರುವುದಕ್ಕೆ ಸಹಸ್ ಆ ಶಕ್ತಿ ಇದ್ದರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಸಹನ ಶಕ್ತಿ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಮನುಷ್ಯನಿಗೆ ರೋಗಗಳಿಗೆ ಏನು ಕಾರಣ ಅಂತ ಚರಕನ ಹತ್ರ ಕೇಳಿದರು. ಅದಕ್ಕೆ ಚರಕ ಹೇಳಿದ ಊಟವೇ ಕಾರಣ ಅಂತ ಹೇಳಿದ. ಆಮೇಲೆ ಚರಕನ ಶಿಷ್ಯನ ಹತ್ರ ಕೇಳಿದರು ರೋಗಗಳಿಗೆ ಏನು ಕಾರಣ ಅಂತ. ಅದಕ್ಕೆ ಸಹಹ ಅನ್ನೋದು ಇಲ್ಲದೆ ಇರುವುದು ಕಾರಣ, ಅಸಹನೇ ಕಾರಣ ಅಂತ ಶಿಷ್ಯ ಹೇಳಿದ. ಅಂದರೆ ಇವನಿಗೆ ಜ್ವರ ಬರುವುದು ಇರ್ಬೋದು, ಅಥವಾ ಕಾಲು ನೋವು ಅಂತ ಗಂಟು ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಕೆಲವರಿಗೆ ಕತ್ತು ನೋವು ಇರ್ಬೋದು, ಕೆಲವರಿಗೆ ತಲೆನೋವು ಸುಮ್ಮನೆ ಬರ್ತಾ ಇರ್ತದೆ, ತಲೆನೋವು ಇರ್ಬೋದು, ಅಥವಾ ಇನ್ನೊಬ್ಬರಿಗೆ ತಲೆನೋವು ಭರಿಸುವ ನೋವು ಇವರ ಹತ್ರ ಇರ್ತದೆ. ಈ ಎಲ್ಲ ರೋಗಗಳಿಗೂ ಕಾರಣ ಏನು ಅಂದರೆ ಅಸಹಹ, ಸಹನೆ ಇಲ್ಲದೆ ಇರುವಂಥದ್ದು. ಅಂದರೆ ಏನು? ಟೆನ್ಷನ್. ಸಹಿಸುವುದು ಅಂತ ಹೇಳಿದರೆ ಯಾವುದೇ ಉದ್ವೇಗ ಹೊಂದದೇ ಇರತಕ್ಕಂಥದ್ದು ಸಹಿಸುವಿಕೆ. ಅದು ಯಾವುದು? ಹಸಿವನ್ನೂ ಸಹಿಸಿಕೊಳ್ಬೇಕು, ಹೊಟ್ಟೆ ತುಂಬಿದಾಗ ಅದನ್ನೂ ಸಹಿಸಿಕೊಳ್ಬೇಕು. ಹೊಟ್ಟೆ ತುಂಬಿದಾಗ ತಲೆದಿಂಬು ಎಲ್ಲಿ ಅಂತ ಹೇಳಿ ಹೋಗಿ ಮಲ್ಕೊಂಡು ನಿದ್ದೆ ಮಾಡುವುದಲ್ಲ. ಹೊಟ್ಟೆಗೆ ನಮ್ಮ ಶ್ರೀಮನ್ ಮಧ್ವಾಚಾರ್ಯರಿಗೆ ಒಳ್ಳೆ ಭಿಕ್ಷೆ ಆಯಿತು, ಚೆನ್ನಾಗಿ ಭಿಕ್ಷೆಗೆ ಒಳ್ಳೆಯ ಪದಾರ್ಥಗಳೆಲ್ಲ ಮಾಡಿದ್ದು. ನಮ್ಮ ಕೇರಳದಲ್ಲಿ ಆದದ್ದು ಇದು ಘಟನೆ. ಎಲ್ಲ ಆಯಿತು. ಎಲ್ಲ ಆದಮೇಲೆ ಆ ಯಜಮಾನ ತಂದಿಟ್ಟ ಒಂದು ದೊಡ್ಡ ಗೊನೆ. ಅದು ಯಾವುದು? ನೇಂದ್ರ ಬಾಳೆ. ಮಾಮೂಲು ನಮ್ಮ ಇದು ಏಲಕ್ಕಿ ಬಾಳೆ ಅಲ್ಲ, ಕೇರಳದ ಬಾಳೆ ಅಂದರೆ ಅದು ನೇಂದ್ರ ಬಾಳೆ. ಅದು ಎಷ್ಟಿತ್ತು ಅಂದರೆ ಲೆಕ್ಕ ಹಾಕಿದರೆ 300 ಇತ್ತಂತೆ. 300 ಬಾಳೆಹಣ್ಣು ತಂದು ಅಲ್ಲಿ ಇಟ್ಟಿದ್ದಾರೆ. ಅಚ್ಯುತ ಪರೀಕ್ಷರು ಜೊತೆಗಿದ್ದಾರೆ. ಸ್ವಾಮಿ ತಮಗೆ ಇಟ್ಟದ್ದು, ಖಾಲಿ ಮಾಡುವ ಜವಾಬ್ದಾರಿ ನಿಮ್ದು ಅಂತ ಬೇರೆ ಹೇಳಿದ್ದಾರೆ. ಇವರನ್ನು ಪರೀಕ್ಷೆ ಮಾಡುವ ಉದ್ದೇಶ ಬೇರೆ ಇತ್ತು. ಈ ಭಿಕ್ಷೆ ಕೊಡುವವರನ್ನು ಮೊದಲು ನೋಡ್ಕೊಂಡು ಹೋಗ್ಬೇಕು, ಅವರ ಮನೆಗೆ ಹೋಗುವಾಗ ಪರೀಕ್ಷೆ ಮಾಡುವ ಉದ್ದೇಶ ಬೇರೆ ಇತ್ತು. ಇವರು ಆಚಾರ್ಯರು ಹಾಕಿ ಅಂತ ಹೇಳಿದ್ರು ಶಿಷ್ಯರ ಹತ್ರ. ಶಿಷ್ಯರು ಒಂದೊಂದು ಸುಲಿದು ಹಾಕಿದ್ರು. ಯಾಕೆಂದ್ರೆ ಅಲ್ಲಿ 3-4 ಹಸುಗಳಿದ್ವು, ಸುಲಿದದ್ದೆಲ್ಲ ಸಿಪ್ಪೆಗಳು. ಅವುಗಳಿಗೆ ಹೊಟ್ಟೆ ತುಂಬಿತ್ತು. ಅದರಲ್ಲಿ ನಂಗೆ ಸಾಕು ಅಂತ ಒಂದು ಹಸು ಬಿಟ್ಟು ಆಯಿತು, ಮತ್ತೊಂದು ಹಸುವಿಗೆ ಆಯಿತು. ಇಲ್ಲಿ ಅಷ್ಟನ್ನು ಕೂಡ ಇವರು ಮುಗಿಸಿದ್ರಂತೆ. ಆಮೇಲೆ ಅವರ ಹತ್ರ ಇದ್ದದ್ದು ಖಾಲಿ ಆಯ್ತು. ಇಲ್ಲದೆ ಹೋದ್ರೆ ಅದು ತಂದಿಡ್ತಿದ್ರು, ಅಲ್ಲಿ ಖಾಲಿ ಆಯ್ತು. ಇವರು ಹೊರಟರು. ಹೋಗುವಾಗ ದಾರಿಯಲ್ಲಿ ಕೇಳಿದ್ರು ಅಚ್ಯುತ ಪರೀಕ್ಷರು, ಏನು ಇಷ್ಟು ತಿಂದ್ರು, ನಿಮ್ಗೆ ನಡೆಯುವುದಕ್ಕೆ ಸುಲಭ ಆಗ್ತಾ ಉಂಟಲ್ಲ, ನಾವು ಸ್ವಲ್ಪ ಭಿಕ್ಷೆ ತಗೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗೋಣ ಅಂತ ಅನಿಸುತ್ತೆ, ನಿಮ್ದೇನು ಪರಿಸ್ಥಿತಿ ಇದು, ಹೇಗೆ ಸಾಧ್ಯ ಆಗ್ತದೆ? ಆವಾಗ ಮಧ್ವಾಚಾರ್ಯರು ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ, ಅಂಥದ್ದೊಂದು ಅಗ್ನಿ ಇದೆ ಜಠರದಲ್ಲಿ, ಅದು ಚೂರು ಹಾಕಿದ್ರು ಹಾಗೆ ಇರ್ತದೆ, ಎಷ್ಟು ಹಾಕಿದ್ರು ವಿಶ್ವವನ್ನೇ ಸುಡುವುದಕ್ಕೆ ಬೇಕಾದ ಶಕ್ತಿ ಉಂಟು ಒಳಗೆ ಅಂತ ಹೇಳಿದ್ರಂತೆ. ಇದು ಸಹಸ್ಸು. ಏನು ಸಿಕ್ಕಾಬಟ್ಟೆ ತಿಂದರೂ ಕೂಡ ವಿಶ್ರಾಂತಿ ಬೇಕು ಅಂತ ಅನಿಸುವುದಿಲ್ಲ. ಹೊಟ್ಟೆಗೆ ಏನು ಹಾಕದೆ ಹೋದರೂ ಕೂಡ ಇವತ್ತು 2ನೇ ಏಕಾದಶಿಯ ಅಂತ ಕೇಳುವ ಹಾಗೆ ದಶಮಿಯ ದಿವಸ ಕೆಲವು ಸಲ ಹಾಗಾಗ್ತದೆ. ಹಾಗಾಗುವುದಿಲ್ಲ. ಉಪವಾಸದಲ್ಲೂ ಶಕ್ತಿ, ಎಷ್ಟು ತಿಂದರೂ ಕೂಡ ಶಕ್ತಿ. ಒಂದು ಸಮಾನವಾಗಿರುವಂತಹದ್ದು ಯಾರಲ್ಲಿದೆಯೋ ಅವನನ್ನು ಸಹಸ್ವಿ ಅಂತ ಕರೀತಾರೆ. ಅವನಲ್ಲಿ ಸಹಸ್ ಅನ್ನುವ ಶಕ್ತಿ ಇದೆ ಅಂತ. ಅದನ್ನು ಕೊಡುವವ ನರಸಿಂಹನ ಉಪಾಸನೆಯಿಂದ ನಾವು ಸಹಸ್ ಅನ್ನುವ ಶಕ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಅವ ನಮಗೆ ಅಲ್ಲಂತೆ. ವಿಶ್ವಂ ಸಹಃ ಪುಷ್ಯತಿ ಆನುಷಕ್, ಇಡೀ ವಿಶ್ವವನ್ನೇ ಆತ ಸಹಸ್ ಎಂಬ ಶಕ್ತಿಯ ಮೂಲಕ ಪುಷ್ಟಿಗೊಳಿಸತಕ್ಕಂಥವ. ಆದ್ದರಿಂದ ನನ್ನನ್ನು ಪುಷ್ಟಿಗೊಳಿಸದೇ ಇರ್ತಾನೋ, ವಿಶ್ವಕ್ಕೇ ಕೊಡ್ತಾನೆ ಅಂತ ಆದ್ಮೇಲೆ ನನಗೆ ಬರುತ್ತೆ. ಆದ್ರಿಂದ ನೋಡಿ, ಗಾಯತ್ರಿ ಮಂತ್ರವೇ ಸರ್ವಶ್ರೇಷ್ಠ ಮಂತ್ರ ಅಂತ ಒಬ್ಬ ಋಷಿ ಹೇಳ್ತಾರೆ. ಅಲ್ಲ, ಉಳಿದ ಅಷ್ಟೆಲ್ಲ ನಾರಾಯಣ ಅಷ್ಟಾಕ್ಷರ ಉಂಟು, ಮತ್ತೊಂದು ಉಂಟು, ಇನ್ನೊಂದು ಭಾರಿ ಚಿಂದಿ ಬಿಂದಿ ಉಡಾಯಿಸು ಅಂತ ಹೇಳುವ ಮಂತ್ರಗಳು ಉಂಟು. ಇಂಥ ಎಲ್ಲ ಮಂತ್ರಗಳಿರುವಾಗ ಗಾಯತ್ರಿ ಮಂತ್ರವೇ ಸರ್ವಶ್ರೇಷ್ಠ ಯಾಕೆ ಅಂತ ಹೇಳಿದ್ರೆ, ಮಂತ್ರ ಅಂತ ಆದ ಮೇಲೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನನಗೆ ಕೊಡು ಅಂತ ಪ್ರಾರ್ಥಿಸಬಾರ್ದು.
ಎಲ್ಲರಿಗೂ ಕೊಡುವವ ಅಂತ ಪ್ರಾರ್ಥಿಸಿದರೆ ಅದು ಶ್ರೇಷ್ಠವಾದ ಮಂತ್ರ. ಅದು ಏನನ್ನು ಕೊಡುವವ? ಎಲ್ಲರಿಗೂ ಸಹಸ್ಸನ್ನು ಕೊಡುವವ, ಎಲ್ಲರಿಗೂ ಓಜಸ್ಸನ್ನು ಕೊಡುವವ, ಇದು ಸಾಮಾನ್ಯ ಆಯಿತು. ಎಲ್ಲರಿಗೂ ಬುದ್ಧಿಯನ್ನು ಕೊಡುವವ ಅಂತ ಪ್ರಾರ್ಥಿಸಿದರೆ ಅದಕ್ಕಿಂತ ದೊಡ್ಡ ಪ್ರಾರ್ಥನೆ ಮತ್ತೊಂದಿಲ್ಲ. ಗಾಯತ್ರಿ ಮಂತ್ರ ಏನು ಮಾಡ್ತದೆ ಅಂದರೆ ಯಹ ನಹ ಧಿಯಃ ಪ್ರಚೋದಯಾತ್. ಯಾವ ಆ ಸೂರ್ಯಾಂತರ್ಗತ ನಾರಾಯಣನು, ನಹ ಅಂದರೆ ನಮ್ಮೆಲ್ಲರ ಪ್ರಪಂಚದ ಪ್ರತಿಯೊಬ್ಬರ, ಧಿಯಃ ಅಂದರೆ ಧೀಶಕ್ತಿಯನ್ನು ಬುದ್ಧಿಶಕ್ತಿಯನ್ನು ಪ್ರಚೋದಯಾತ್ ಪ್ರಚೋದನೆ ಮಾಡ್ತಾನೋ ಅಂತಹ ಭರ್ಗೋದೇವಸ್ಯ ಧೀಮಹಿ, ಆ ದೇವನ ಆ ಕಾಂತಿಯನ್ನು ನಾನು ಧ್ಯಾನಿಸುತ್ತೇನೆ ಅಂತ ಹೇಳುವ ಮಂತ್ರ ಅದು. ಹಾಗಾಗಿ ಎಲ್ಲರ ಬುದ್ಧಿ ಪ್ರಚೋದನೆಯ ಪ್ರಾರ್ಥನೆ, ಆ ಕಾರಣದಿಂದ ಅದು ಶ್ರೇಷ್ಠ ಮಂತ್ರ. ಹಾಗೆ ಇದು ಏನು ಮಾಡ್ತದೆ? ಎಲ್ಲರ ಬುದ್ಧಿ ಪ್ರಚೋದನೆಗೆ ಬೇಕಾದ ಮೊದಲ ಶಕ್ತಿ ಸಹಸ್ಸ ಅನ್ನುವ ಶಕ್ತಿ. ಯಾಕಂದರೆ ಬುದ್ಧಿ ಪ್ರಚೋದಿತವಾಗಬೇಕಾದ್ರೆ ಆರೋಗ್ಯ ಸರಿ ಇರಬೇಕು, ನೆಟ್ಟಗಿರಬೇಕು. ಆರೋಗ್ಯವೇ ಕೆಟ್ಟರೆ ಉಪನ್ಯಾಸದ ಮಧ್ಯದಲ್ಲಿ ನಿದ್ದೆ ಬರುವುದು ಮಾತ್ರ ಅಲ್ಲ, ಪಕ್ಕದವರು ಯಾಕೆ ನಿದ್ದೆ ಮಾಡ್ತಾ ಇಲ್ಲ ಅಂತ ಸಿಟ್ಟು ಬೇರೆ ಬರ್ತದೆ. ಅದರಿಂದಾಗಿ ಆರೋಗ್ಯ ಗಟ್ಟಿ ಇರಬೇಕಾದದ್ದು ಬಹಳ ಮುಖ್ಯ ಅಲ್ವಾ? ಅದಕ್ಕೆ ಬೇಕಾದದ್ದು ಸಹಸ್ಸ, ಎಲ್ಲವನ್ನೂ ಸಹಿಸುವ ಶಕ್ತಿ. ಅದನ್ನು ಆ ನರಸಿಂಹದೇವ ಕೊಡ್ತಾನೆ. ಅಷ್ಟೇ ಅಲ್ಲ, ಓಜಃ, ಓಜಸ್ ಅಂತ ಹೇಳಿದರೆ ಇದರ ಪ್ರಸಿದ್ಧವಾದ ಅರ್ಥ ಓಜೋ ವಿಭವ ಶಕ್ತಿತ, ಮತ್ತೊಬ್ಬರನ್ನು ಬಗ್ಗಿಸುವ ಶಕ್ತಿಯೇ ಓಜಸ್ಸು ಅಂತ ಹೆಸರು. ಬಗ್ಗಿಸುವ ಶಕ್ತಿ ಅಂದ್ರೆ ಏನು? ಹೀಗೆ ಮಾಡಿ ಬಗ್ಗಿಸುವ ಶಕ್ತಿ ಅಂತ ಅರ್ಥ ಅಲ್ಲ. ಇವರನ್ನು ನೋಡಿದಾಗಲೇ ಮತ್ತೊಬ್ಬರಿಗೆ ಇವರಿಗೆ ಬೈಬಾರ್ದು, ಇವರಿಗೆ ಹೊಡಿಬಾರ್ದು ಅಂತ ಅವರಿಗೆ ಅನಿಸ್ಬೇಕು. ಅದು ಇವನ ಮುಖದಲ್ಲಿ ಬಂದಂತಹ ಶಕ್ತಿ, ಅದು ಒಳಗಿನ ಅನುಷ್ಠಾನದಿಂದ ಉಂಟಾಗುವಂಥದ್ದು. ಅದಕ್ಕೆ ಓಜಸ್ಸು ಅಂತ ಹೆಸರು. ಶ್ರೀಮನ್ ಮಧ್ವಾಚಾರ್ಯರ ಕಥೆಯಲ್ಲಿ ಕೇಳ್ತೇವೆ. ನಮ್ಮ ರಾಮಕುಂಜ ಅಂತ ಉಂಟಲ್ವಾ, ಎಲ್ಲಿ ಉಪ್ಪಿನಂಗಡಿ ಪಕ್ಕದಲ್ಲಿ. ಆ ರಾಮಕುಂಜದಿಂದ ಕೊಕ್ಕಡಕ್ಕೆ ಹೋಗಲಿಕ್ಕೆ ಒಂದು ಒಳಗೆ ದಾರಿ ಇದೆ, ವೈದ್ಯನಾಥೇಶ್ವರ ಸನ್ನಿಧಿಗೆ ಹೋಗುವುದಕ್ಕೆ ದಾರಿ ಇದೆ. ಅದರ ಮಧ್ಯದಲ್ಲಿ ಸಂಪ್ಯಾಡಿ ಅಂತ ಒಂದು ಪ್ರದೇಶ ಬರ್ತದೆ, ನೇರಂಕಿ ಅಂತ ಇನ್ನೊಂದು ಪ್ರದೇಶ ಬರ್ತದೆ. ಆ ಪ್ರದೇಶದಲ್ಲಿ ನಡೆದ ಘಟನೆಯನ್ನು ಋಷಿಕೇಶ ತೀರ್ಥರು ಉಲ್ಲೇಖ ಮಾಡಿದ್ದಾರೆ. ಏನಾಗಿತ್ತು ಅಂತ ಹೇಳಿದ್ರೆ, ಆ ಊರಿನ ಒಬ್ಬ ರಾಜ ಇದ್ದ, ವೃಷಲ ರಾಜ ಇದ್ದ, ಊರಿನ ಪಟೇಲರು ಅಂತ ಅನಿಸುತ್ತೆ. ಅವರ ಹತ್ರ ಬಂದು ಚುಚ್ಚಿದ್ರು. ಅದೊಂದು ಮಧ್ವಾಚಾರ್ಯರು ಅಂತಿದ್ದಾರೆ, ಹಿಂದಿನವರು ಹೇಳಿದ್ದೆಲ್ಲ ತಪ್ಪಂತೆ, ಅವರು ಹೇಳಿದ್ದೇ ಸರಿಯಂತೆ, ಹೀಗೆ ಏನೇನೋ ಹೇಳ್ತಾ ಇದ್ದಾರೆ, ಅವರ ಸಿದ್ಧಾಂತವೇ ಸರಿ ಇಲ್ಲ, ಅವರು ಸಿಕ್ಕಿದ್ರೆ ಅವರ ಕೈಕಾಲು ಪುಡಿ ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ ಅಲ್ಲಿಯ ವಿಪ್ರರು. ಇವನಿಗೆ ಖುಷಿ ಆಯಿತು. ನಮ್ಮ ಊರಿನ ಬ್ರಾಹ್ಮಣರು ಒಂದು ಕೇಳಿಕೊಂಡಿದ್ದಾರೆ, ಯಾರೋ ಪರ ಊರಿನಿಂದ ಬರ್ತಾರಂತೆ, ಅವರ ಕಾಲು ಮುರಿಬೇಕು. ಇವನು ಕಾಲು ಮುರಿಯೋದೇ ತುಂಬ ಸಮಯ ಆಗಿದೆ, ಇವನಿಗೆ ಕೈ ತುರಿಸ್ತಾ ಇದೆ, ಕಾಲು ಮುರಿಬೇಕು ಅಂತ. ತನ್ನವರ ಒಂದು 4 ಜನರ ಜೊತೆಗೆ ಕಾಲು ಮುರಿಬೇಕು ಅಂತೇಳಿ ದೊಣ್ಣೆ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಸಿದ್ಧಾಗಿದ್ದಾರೆ. ಆ ಕಾಲದ್ದು ಕಥೆ ಇದೆಯಲ್ಲ. ಒಂದಷ್ಟು ಕಾಡಿನ ಮಧ್ಯ ಇವತ್ತಿಗೂ ಆ ಪ್ರದೇಶದ ಉಲ್ಲೇಖ ಇದೆ. ಅಲ್ಲಿ ಹೋದ್ರೆ ಅಲ್ಲಿ ಒಬ್ರು ಈ ವ್ಯಕ್ತಿ ಇದ್ದಾರೆ, ನಾವು ಅವರ ವಂಶಸ್ಥರು ಅಂತ ಹೇಳಿಕೊಡುವವರು. ಮಧ್ವಾಚಾರ ಕಾಲು ಮುರಿಲಿಕ್ಕೆ ಹೊರಟವರು, ನಮ್ಮ ಅಜ್ಜನಿಗೆ ಪಿಜ್ಜನಿಗೆ ಪಿಜ್ಜ ಆಗಬೇಕು ಅಂತ ಹೇಳುವವರು ಇವತ್ತಿದ್ದಾರೆ. ಅಲ್ಲಿಗೆ ಮಧ್ವಾಚಾರ್ಯ ಬಂದಿದ್ದಾರೆ. ಅವರು ಬರುವಾಗ ಇವರು ಕಾಲು ಮುರಿಬೇಕು, ಈಗ ವ್ಯಕ್ತಿ ಬಂದಿದ್ದಾರೆ, ಹೊಡೆದು ಹಾಕಬೇಕು ಅಂತ ಎಲ್ಲ ಸಿದ್ಧ ಆಗಿ ಬಂದರು. ಸುತ್ತಮುತ್ತ ಬಂದರು, ನೋಡಿದ್ರು ಯಾರು ಇದರಲ್ಲಿ ಬಂದ ಶಿಷ್ಯರೆಲ್ಲ ಇದ್ದಾರಲ್ಲ, ಮಧ್ವಾಚಾರ್ಯ ಇವರು. ಇವ್ರದ್ದೇ ಕಾಲು ಮುರಿಬೇಕು, ಇಂಥ ವ್ಯಕ್ತಿ ಇವ ಅಂತ ಹತ್ರ ಬರ್ತಾರೆ, ಮುಖ ನೋಡ್ತಾರೆ. ನೀವ ಸ್ವಾಮಿ? ಛೇ ಅಂತ ಅವರ ಕೈಯಲ್ಲಿದ್ದ ಕತ್ತಿ ಎಲ್ಲ ಕೆಳಗೆ ಬೀಳ್ತದೆ. ಹೋಗಿ ನಿಮ್ಮ ಕೈ ಕಾಲು ಮುರಿಬೇಕು ಅಂತ ಹೇಳಿದ್ದಾರೆ ಸ್ವಾಮಿ, ಅಪರಾಧ ಆಯಿತು ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಆಮೇಲೆ ನಮ್ಮ ಮಧ್ವಾಚಾರ ಅವರ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಹೋಗಿ ಒಂದು ಪಾದಪೂಜೆ, ಗೌಡ್ರು ಅವರ ಮನೆಯಲ್ಲಿ ಒಂದು ಪಾದಪೂಜೆ ಆಗ್ತದೆ. ಪಾದಪೂಜೆ ಆಗಿ ಇವತ್ತಿಗೂ ಆ ವಂಶ ಮಧ್ವಾಚಾರ್ಯದಿಂದ ಉದ್ಧೃತವಾದ ವಂಶ. ಆ ವಂಶ ಇವತ್ತಿಗೂ ಮುಂದುವರೆದಿದೆ. ಅಂದರೆ ಇಲ್ಲಿ ಏನಾಯಿತು, ಇವನು ಹೊಡಿಲಿಕ್ಕೆ ಅಂತ ಹೋದದ್ದು. ಹೊಡಿಲಿಕ್ಕೆ ಹೋದವನಿಗೆ ಅವರ ಮುಖ ನೋಡಿದ ಕೂಡಲೇ ಪೂರ್ತಿ ಇಳಿದು ಹೋಯ್ತು. ಇಂಥ ಶ್ರೇಷ್ಠ ವ್ಯಕ್ತಿತ್ವ, ಇವರ ಏನು ಓಜಸ್ಸು. ಆ ಓಜಸ್ಸು ಅಂದರೆ ಅಭಿಭವ ಶಕ್ತಿ, ಮತ್ತೊಬ್ಬರನ್ನು ತಾನಾಗಿ ಬಗ್ಗಿಸಿ ನಮಸ್ಕಾರ ಮಾಡಿಸುವ ಶಕ್ತಿಗೆ ಓಜಸ್ಸು ಅಂತ ಹೆಸರು. ನಮ್ಮಲ್ಲೂ ಕೆಲವರ ಮುಖ ನೋಡಿದರೆ ಅವರು ಏನೂ ತೊಂದರೆ ಮಾಡದೆ ಹೋದ್ರು ಇವರ ಕಪಾಳಕ್ಕೊಂದು ಹೊಡೆದ್ರೆ ಹೇಗಿರ್ತದೆ ಅಂತ ಅನಿಸುತ್ತೆ. ಕೆಲವರ ಮುಖ ನೋಡಿದರೆ ಹಾಗೆ ಅನಿಸುತ್ತೆ, ಕೆಲವರ ಮುಖ ನೋಡಿದರೆ ಹಾಗಲ್ಲ, ಸ್ವಲ್ಪ ಕೈ ಮುಗಿಬೇಕಪ್ಪ ಇವರಿಗೆ ಅಂತ. ನಮಗೆ ಅವರ ಬಗ್ಗೆ ಏನೂ ಪರಿಚಯ ಇಲ್ಲದೆ ಹೋದ್ರು ಅನಿಸುತ್ತಲ್ವಾ. ಈ ಶಕ್ತಿ ಏನಿದೆ, ಆ ಮತ್ತೊಬ್ಬರನ್ನು ತನ್ನ ಕಡೆಗೆ ಸೆಳೆಯುವಂತಹ ಒಂದು ಆಕರ್ಷಕ ವ್ಯಕ್ತಿತ್ವ. ಆ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಅವರ ಒಳಗಿನಿಂದ ಇರತಕ್ಕಂತಹ ಜನ್ಮಾಂತರದ ಪುಣ್ಯವೂ ಇರಬಹುದು, ಈ ಜನ್ಮದಲ್ಲಿ ಅರ್ಜನೆ ಮಾಡಿರತಕ್ಕಂತಹ ಜಪಾದ್ಯನುಷ್ಠಾನದ ಶಕ್ತಿ ವಿಶೇಷವೂ ಇರಬಹುದು. ಅದರಿಂದ ಪ್ರಾಪ್ತವಾಗುವ ಒಂದು ಶಾರೀರಿಕವಾದಂತಹ ಶಕ್ತಿ ವಿಶೇಷವನ್ನೇ ನಾವು ಓಜಸ್ಸು ಅಂತ ಕರೆಯೋದು. ಈ ಓಜಸ್ಸು ಅನ್ನುವುದು ವ್ಯಕ್ತಿಗತವಾಗಿ ಇದು ಓಜಸ್ಸು. ಅದೇ ಜಡ ಪದಾರ್ಥಗಳಲ್ಲೂ ಓಜಸ್ಸು ಅಂತ ಕರಿತೇವೆ. ಏನಂದರೆ ಆ ವಸ್ತು ಅದರದ್ದಾದ ಕಾರ್ಯಕಾರಿತ ಏನಿದೆ ಅದನ್ನು ಪೂರ್ಣವಾಗಿ ನಿರ್ವಹಿಸುವ ಸಾಮರ್ಥ್ಯ ಉಳ್ಳದ್ದು.
ಒಂದು ಚಾಕು ಕೈಯಲ್ಲಿದೆ ಅಂದರೆ ಅದು ತರಕಾರಿಯನ್ನು ತುಂಡರಿಸುವುದಕ್ಕಾದರೂ ಬರಬೇಕು. ಇದು ಹಾಗಲ್ಲ, ಬೆಂಡೆಕಾಯಿ ಕತ್ತರಿಸಲಿಕ್ಕೂ ಆಗುದಿಲ್ಲ, ಇನ್ನು ಕುಂಬಳಕಾಯಿ ಮುಟ್ಟೋದು ಹೇಗೆ ಅದರಲ್ಲಿ? ಅಂಥದ್ದಾದರೆ ಅದರಲ್ಲಿ ಓಜಸ್ಸಿಲ್ಲ ಅಂತ ಅರ್ಥ. ಅಂದರೆ ಆ ವಸ್ತುವಿನಿಂದ ಏನು ಕೆಲಸ ಆಗಬೇಕು ಆ ಕೆಲಸ ಮಾಡುವುದಕ್ಕೆ ಸಮರ್ಥವಾದಂತಹ ವಸ್ತು. ಮನೆಯಲ್ಲಿರುವ ವಸ್ತು ಎಲ್ಲ ಹಾಗಿರ್ಬೇಕಂತೆ. ನಮ್ದೆಲ್ಲ ಗಡಿಯಾರ ಹಾಕಿರ್ತೇವೆ, ಅದರಲ್ಲಿ ಯಾವತ್ತು 10 ಗಂಟೆ 10 ನಿಮಿಷವೇ ತೋರಿಸೋದು. ದಿವಸಕ್ಕೆ 2 ಬಾರಿ ಮಾತ್ರ ಸರಿಯಾದ ಗಡಿಯಾರ ತೋರಿಸುತ್ತೆ ಅಂದರೆ ಅದು ಓಜಸ್ಸಿಲ್ಲ ಅಂತ ಅರ್ಥ. ಅಂಥದ್ದು ಮನೆಯಲ್ಲಿ ಇರಬಾರ್ದಂತೆ. ಅದನ್ನೆಲ್ಲ ಒಳಗೆ ತೆಗೆದು ಎಲ್ಲಿ ಆದರೂ ಪ್ಯಾಕ್ ಮಾಡಿ ಇಡಬೇಕು. ನಾವು ಮನೆಯಲ್ಲಿರುವ ವಸ್ತುಗಳು ಅವೆಲ್ಲ ಕಾರ್ಯಕಾರಿಯಾಗಿರ್ಬೇಕು. ಅದರ ಕೆಲಸದ ಸಾಮರ್ಥ್ಯ ಅದರಲ್ಲಿ ಪೂರ್ಣ ಮಟ್ಟದಲ್ಲಿ ಇರತಕ್ಕದ್ದು. ಅಂಥದ್ದನ್ನು ಕೊಡುವವ ಯಾವುದಕ್ಕೆ? ಮನೆಯಲ್ಲಿರುವ ವಸ್ತುಗಳಿಗೆ ಅಲ್ಲ, ಇಡೀ ವಿಶ್ವದಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ಅವರದ್ದಾದಂತಹ ಕಾರ್ಯಕರಣ ಸಾಮರ್ಥ್ಯ ಏನಿದೆಯೋ ಆ ಓಜಸ್ಸನ್ನು ಪುಷ್ಯತಿ, ಅದನ್ನು ಕೊಟ್ಟು ಅವರಿಗೆ ಪುಷ್ಟಿ ನೀಡತಕ್ಕಂಥವ ಭಗವಂತ ಇದ್ದಾನೆ. ಅವನಿಗೆ ಮನ್ಯು ಅಂತ ಹೆಸರು. ಯಸ್ತೆ ಮನ್ಯೋ ಅವಿಧದ್ವಜ್ರಸಾಯಕ ಸಹಃ ಓಜಃ ಪುಷ್ಯತಿ ವಿಶ್ವಂ ಆನುಷಕ್ ಸಾಕ್ಯಾಮದ ಸಮಾರ್ಯಂ ತ್ವಯಾಯುಜ. ನೀನು ನನ್ನ ಜೊತೆಗೆ ಸೇರಿಕೊಳ್ಳು ಸ್ವಾಮಿ ಅಂತ ಅವನ ಹತ್ರ ಕೇಳೋದು. ತ್ವಯಾಯುಜ, ನನ್ನ ಜೊತೆಗೆ ಯುಕ್ ಅಂದರೆ ಯೋಗ. ನನ್ನ ಜೊತೆಗೆ ಸೇರಿದಂತಹ ತ್ವಯ, ನಿನ್ನಿಂದಾಗಿ ನಾನು ದೊಡ್ಡವರನ್ನು ಚಿಕ್ಕವರನ್ನು ಇಬ್ಬರನ್ನು ನನ್ನ ಹಿಡಿತಕ್ಕೆ ತಂದುಕೊಳ್ಳುವುದಕ್ಕೆ ನಿನ್ನ ಮೂಲಕ ಸಾಧ್ಯ ಆಗ್ತದೆ. ದಾಸ ಆರ್ಯ. ದಾಸ ಅಂದರೆ ನಮಗಿಂತ ಕಡಿಮೆಯವರು, ಆರ್ಯ ಅಂದರೆ ನಮಗಿಂತ ದೊಡ್ಡವರು. ಸಂಸ್ಕೃತದ ಆರ್ಯ ಶಬ್ದ ಕನ್ನಡದಲ್ಲಿ ಅಜ್ಜ ಅಂತ ಆಯ್ತಂತೆ ಕೊನೆಗೆ. ಆರ್ಯ ಅನ್ನುವುದು ಆರ್ಜ ಆಗಿ ಆಮೇಲೆ ಅಜ್ಜ ಅಂತ ಆಯ್ತು. ಆರ್ಯ ಅಂದರೆ ಶ್ರೇಷ್ಠರು ಅಂತ ಅರ್ಥ. ಹಾಗಾಗಿ ದಾಸಂ ಆರ್ಯಂಚ ತ್ವಯಾಯುಜ, ನೀನು ನನ್ನ ಜೊತೆಗೆ ಸೇರಿಕೊಂಡ ಕಾರಣದಿಂದ ಸಾಕ್ಯಾಮ, ನಾವು ನಮ್ಮ ವಶಕ್ಕೆ ತಂದುಕೊಳ್ತೇವೆ. ಸಾಕ್ಯಾಮದ ಸಮಾರ್ಯಂತಯ ಆಯುಜ ಸಹಸ್ಕೃತೇನ ಸಹ ಸಹಸ್ವತ. ನೀನು ಜೊತೆಗಿದ್ದರೆ ಮಾತ್ರ ಸಾಕಾಗುವುದಿಲ್ಲ, ಜೊತೆಗೆ ಸಹಸ್ಕೃತನಾಗಬೇಕು. ನೀನು ಸಹಕಾರ ಮಾಡಬೇಕು. ಸಹಕಾರ ಮಾಡುವುದಂದರೆ ಹೇಗೆ? ನನ್ನ ಇಂದ್ರಿಯಗಳಲ್ಲಿ ನಿಂತು ಇಂದ್ರಿಯಾಭಿಮಾನಿ ದೇವತೆಗಳನ್ನು ಪ್ರೇರಣೆ ಮಾಡಬೇಕು. ಆ ಪ್ರೇರಣೆ ಮಾಡುವುದರ ಜೊತೆಗೆ ನಿನ್ನ ಸಹಸ್ ಅಂದರೆ ಬಲ ಮತ್ತು ಸಹಸ್ವಾನ್ ಅಂತೇಳಿದರೆ ಇನ್ನೊಂದು ಶಕ್ತಿ. ಬಲ ಮತ್ತು ಶಕ್ತಿ. ಬಲ ಅಂದರೆ ಶಾರೀರಿಕ ಬಲ, ಶಕ್ತಿ ಅಂದರೆ ಮಾನಸ ಬಲ. ಹೀಗೆ ಶಾರೀರಿಕ ಮಾನಸವಾದಂತಹ ಬಲದ ಜೊತೆಗೆ ನನ್ನ ಮೂಲಕ ಪ್ರಪಂಚದ ಎಲ್ಲ ಕೆಲಸವನ್ನು ಮಾಡಿ ದೊಡ್ಡವರನ್ನು ಚಿಕ್ಕವರನ್ನು ನನ್ನ ಹಿಡಿತಕ್ಕೆ ಬರುವ ಹಾಗೆ ಶತ್ರುಗಳನ್ನು ಜಯಿಸುವಂತಹ ಶಕ್ತಿಯನ್ನು ನನಗೆ ತುಂಬಿಸು ಅಂತ ಪ್ರಾರ್ಥನೆ ಮಾಡುವ ಮೊದಲನೆಯ ಮಂತ್ರದ ಅನುಸಂಧಾನವನ್ನು ಇವತ್ತು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ನಾಳೆ ನಮ್ಮದು ಉಪಸಂಹಾರ. ಇನ್ನು 13 ಮಂತ್ರಗಳನ್ನು ನಾಳೆ ನೋಡೋದು. ನಾಳೆ 13 ಮಂತ್ರಗಳ ಕೆಲವು ಭಾಗ ಏನು ವಿಶೇಷ ಉಂಟು ಅದರಲ್ಲಿ ಅದನ್ನು ಮಾತ್ರ ನೋಡಿ ಕೊನೆಯ ಮಂತ್ರದ ಅನುಸಂಧಾನದ ಜೊತೆಗೆ ನಾಳೆ ಈ ಮನ್ಯು ಸೂಕ್ತದ ಉಪನ್ಯಾಸವನ್ನು ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯ